Hello and welcome back to Sandpoint Institute Belagavi. This is Priyanka. So before the start of this particular video, I would like to wish you a very happy and prosperous New Year 2025. Okay. So the New Year has started with a very hectic schedule for you as well as for us. ಯಾಕಂದರೆ ಜನವರಿ ಫೆಬ್ರವರಿ ಮಾರ್ಚ್ ಒಳಗೆ BBMP WRD as well as PWD ಎಕ್ಸಾಮ್ಸ್ ಅದಾವು. ಸೊ ವಾಟ್ ಐ ವಿಲ್ ಬಿ ಡಿಸ್ಕಸಿಂಗ್ ಇನ್ ಟುಡೇಸ್ ವಿಡಿಯೋ. ಸೊ ಆ್ಯಕ್ಚುಲಿ ಫಸ್ಟ್ ನಾನು ಅಗೇನ್ ಬ್ರೀಫ್ಲಿ ಎಕ್ಸಾಮ್ ಡೇಟ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಆ್ಯಂಡ್ ಆಫ್ಟರ್ ದ್ಯಾಟ್ ಹೌ ಟು ಅಟೆಂಪ್ಟ್ ಯುವರ್ BBMP ಆ್ಯಂಡ್ WRD ಎಕ್ಸಾಮ್ ಅನ್ನೋದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ದಟ್ ಈಸ್ MCQ ಪ್ಯಾಟರ್ನ್ ಎಕ್ಸಾಮನ್ನು ಹೆಂಗೆ ಅಟೆಂಪ್ಟ್ ಮಾಡಬೇಕು, ಡಿಸ್ಕ್ರಿಪ್ಟಿವ್ ಪ್ಯಾಟರ್ನ್ ಹೆಂಗೆ ಅಟೆಂಪ್ಟ್ ಮಾಡಬೇಕು ಅಂತಂದು. ಸೊ ಐ ವಾಸ್ ಥಿಂಕಿಂಗ್ ಲೆಟ್ ಮಿ ಮೇಕ್ ದಿಸ್ ವಿಡಿಯೋ 1 or 2 days ಬಿಫೋರ್ ದ ಎಕ್ಸಾಮ್ ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ಈಗ ಇನ್ನೂ ಟೈಮ್ ಐತಿ. ಸೊ ಅದರ ಸಂಬಂಧ ಈಗ ನಾನು ವಿಡಿಯೋ ಮಾಡಿದ್ನಿ ಅಂದ್ರೆ, ಸೊ ವಾಟ್ ಎವರ್ ದ ಟಿಪ್ಸ್ ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ಇನ್ ಟುಡೇಸ್ ವಿಡಿಯೋ, ಸೊ ಯು ವಿಲ್ ಬಿ ಇಂಪ್ಲಿಮೆಂಟಿಂಗ್ ದೋಸ್ ಟಿಪ್ಸ್ ವೆನ್ ಯು ಆರ್ ಸ್ಟಡಿಂಗ್. ಓಕೆ, ಯಾಕಂದ್ರೆ ಆ ಟೈಮ್ದಾಗ ಫ್ಯಾಗ್ ಎಂಡ್ ಒಳಗೆ ಮಾಡಿದ್ನಿ ಅಂದ್ರೆ ನಾ ಇದನ್ನು ಸ್ಟ್ರಾಟಜಿ ಒಳಗೆ ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು ಅಂತ ಆಗಬಾರ್ದಂತ ನಾನು ಇವತ್ತು ಡಿಸ್ಕಷನ್ ಮಾಡಕತ್ತೀನಿ. ಓಕೆ, ಸೊ ಈ 3 ಡಿಫ್ರೆಂಟ್ ಪಾರ್ಟ್ಸ್ ಒಳಗೆ ನಾನು ಡಿವೈಡ್ ಮಾಡೀನಿ ಈ ಪರ್ಟಿಕ್ಯುಲರ್ ವಿಡಿಯೋ. ಸೊ ಫಸ್ಟ್ ಬೇಸಿಕ್ ಸ್ಟೂಡೆಂಟ್ಸ್ ಏನು ನನಗೆ ಡೌಟ್ಸ್ ಕೇಳ್ತಾರಲ್ಲ, ಕ್ವಶನ್ಸ್ ಕೇಳ್ತಾರಲ್ಲ ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮ್, ಅದ್ರ ಬಗ್ಗೆ ನಾನು ಫ್ಯೂ ಕ್ವಶನ್ಸ್ ತೊಗೊಂಡು ಆನ್ಸರ್ ಮಾಡ್ತೀನಿ. ಆಫ್ಟರ್ ದ್ಯಾಟ್ ಸರ್ಫೇಷಿಯಲಿ ಎಕ್ಸಾಮ್ ಡೇಟ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಅದು ಮುಗಿದ ತಕ್ಷಣ ಹೌ ಟು ಅಟೆಂಪ್ಟ್ BBMP ಆಸ್ ವೆಲ್ ಆಸ್ WRD ಆಸ್ ವೆಲ್ ಆಸ್ PWD ಎಕ್ಸಾಮ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಸೊ ರಿಮೆಂಬರ್ ಒನ್ ಥಿಂಗ್, whatever the tips and tricks I am giving in today's video, you will not get these tips and tricks anywhere. So these tips will play a major role in attempting the exam as well as getting selected in one among these 3 different exams. ಸೊ ಫಸ್ಟ್ ಪಾರ್ಟ್ ಆಫ್ ದಿಸ್ ವಿಡಿಯೋ ಅಂದರೆ ಫ್ಯೂ ಕ್ವಶನ್ಸ್ ನಾನು ಡಿಸ್ಕಷನ್ ಮಾಡ್ತೀನಿ. ಈ ಸ್ಟೂಡೆಂಟ್ಸ್ ಏನು ಕೇಳ್ತಾರೆ, ಮೇಡಮ್ ಈಸ್ ಕ್ಯಾಲ್ಕುಲೇಟರ್ ಅಲೌಡ್ ಫಾರ್ BBMP WRD ಆಸ್ ವೆಲ್ ಆಸ್ PWD ಎಕ್ಸಾಮ್ ಅಂತಂದ. ಸೊ ವೆನ್ ಇಟ್ ಕಮ್ಸ್ ಟು MCQ ಪ್ಯಾಟರ್ನ್ ಅಲ್ಲ, ಯೂಶ್ವಲಿ ದ ಕ್ಯಾಲ್ಕುಲೇಟರ್ ವೋಂಟ್ ಬಿ ಅಲೌಡ್. ಓಕೆ, ಸೊ BBMPಗೆ WRD ಎಕ್ಸಾಮ್ ಅಲೌ ಇರುವುದಿಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು PWD AEE ಎಕ್ಸಾಮ್, ಡೆಫಿನೆಟ್ಲಿ ದ ಕ್ಯಾಲ್ಕುಲೇಟರ್ ವಿಲ್ ಬಿ ಅಲೌಡ್. ಸೊ ವಾಟ್ ಈಸ್ ದ ರೀಸನ್ ಫಾರ್ ದಿಸ್? ಯಾಕಂದ್ರೆ ಅವ್ರ ನೋಟಿಫಿಕೇಶನ್ ಒಳಗೆ ಅಥವಾ ಎಕ್ಸಾಮ್ ಪ್ಯಾಟರ್ನ್ ಒಳಗೆ ಡೀಟೇಲಾಗಿ ಮೆನ್ಷನ್ ಮಾಡ್ಯಾರು. 20 ಮಾರ್ಕ್ಸದ ಕ್ವಶನ್ಸ್ ಇರ್ತಾವೆ. 5 ಮಾರ್ಕು ಇರ್ಬೋದು, 10 ಇರ್ಬೋದು, 15 ಇರ್ಬೋದು, 20 ಇರ್ಬೋದು. ಸೊ ಆಬ್ವಿಯಸ್ಲಿ ದ ಲೆಂದಿ ಕ್ವಶನ್ಸ್ ವಿಲ್ ಬಿ either numericals as well as derivations. So calculator will be allowed for descriptive exam. So ಇದನ್ನು ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಸೆಕೆಂಡ್ ಕ್ವಶನ್ ಏನು ಕೇಳ್ತಾರೆ ಅಂದರೆ, ಈಸ್ ಕೋಡ್ ಬುಕ್ ಅಲೌಡ್ ಫಾರ್ PWD AEE ಎಕ್ಸಾಮ್? ಸೊ ಯೂಶ್ವಲಿ ಎಕ್ಸ್ಟರ್ನಲ್ ಮಟೀರಿಯಲ್ಸ್ ಏನೂ ಅಲೌ ಇರೋದಿಲ್ಲ. ಸೊ ಆ ಪರ್ಟಿಕ್ಯುಲರ್ ಕ್ವಶನ್ಗೆ ಏನು ಕೋಡ್ ಬುಕ್ದ ಡೇಟಾ ಬೇಕಲ್ಲ, ಸೊ ಅದನ್ನು ಅಲ್ಲೇ ಡೇಟಾ ಮೆನ್ಷನ್ ಮಾಡಿರ್ತಾರೆ ಅವರು. ಸೊ IS 456 ಆಯ್ತು, ಸ್ಟೀಲ್ ಒಳಗಾಯ್ತು, ಸೊ ಯಾವುದೋ ಕೋಡ್ ಬುಕ್ ಇರಲಿ ಅದರದ್ದು ಪರ್ಟಿಕ್ಯುಲರ್ ಡೇಟಾ ಆ ಕ್ವಶನ್ ಒಳಗೆ ಮೆನ್ಷನ್ ಮಾಡಿರ್ತಾರೋ. ಯಾಕಂದರೆ ಯೂಶ್ವಲಿ ಅಸ್ಯೂಮ್ ಮತ್ತು ಅನ್ಬಹುದು. ಈಗ ಸರ್ಟನ್ ವ್ಯಾಲ್ಯೂಸ್ ಇರ್ತಾವೆ, ಸೊ ಯು ಕ್ಯಾನ್ ಗೋ ವಿತ್ ದ ಅಸಂಪ್ಷನ್. ಈಗ ರಿಯಾಕ್ಷನ್ ಟೈಮ್ ಆಫ್ ದ ಡ್ರೈವರ್ ಇನ್ ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್, ಸೊ ಸರ್ಟನ್ ಅಸಂಪ್ಷನ್ ಮಾಡ್ಕೋಬೋದು. ಬಟ್ ವೆನ್ ಇಟ್ ಕಮ್ಸ್ ಟು MCQ ಅಲ್ಲ, ಅಲ್ಲಿ ಅಸಂಪ್ಷನ್ಸ್ದು ಚಾನ್ಸ್ ಇರೋದಿಲ್ಲ. ಯಾಕಂದ್ರೆ ಅಲ್ಲಿ ಡೆಸಿಮಲ್ ವ್ಯಾಲ್ಯೂಸ್ಲೇ ನಿಮ್ದು ಆಪ್ಷನ್ಸ್ ರಾಂಗ್ ಆಗ್ತಿರ್ತಾವೆ. ಬಟ್ ಇದು ಡಿಸ್ಕ್ರಿಪ್ಟಿವ್ ಇರ್ತಾವೆ. ಸೊ ನಿಮ್ದು ಪೇಪರ್ ಮ್ಯಾನ್ಯುವಲಿ ಇವ್ಯಾಲ್ಯೂಯೇಟ್ ಮಾಡ್ತಾರೆ, ಓದ್ತಾರೆ ಪ್ರತಿ ವರ್ಡು ಏನು ಬರ್ದಿರ್ತೀರಿ ನೀವು ಅತನ್. ಸೊ ನಿಮ್ದು ಅಸಂಪ್ಷನ್ ಪ್ರಕಾರ ದಟ್ ಟು ಅಸಂಪ್ಷನ್ ಶುಡ್ ಬಿ ಇನ್ ದ ರೈಟ್ ವೇ. ಓಕೆ, ಸೊ ಏನಾರೇ ಅಸ್ಯೂಮ್ ಮಾಡಿದ್ರೆ ತಪ್ಪದು. ಸೊ ಅದೊಂದು ರೇಂಜ್ ಇರತ್ತೆ, ಅದ್ರೊಳಗೆ ನೀವು ಅಸ್ಯೂಮ್ ಮಾಡ್ಕೊಂಡು ಮಾಡಿದರೆ ಅಂದ್ರೆ ದೆನ್ ಯು ವಿಲ್ ಬಿ ಗೆಟಿಂಗ್ ದ ಮಾರ್ಕ್ಸ್. ಸೊ ಅದು ಅಸಂಪ್ಷನ್ ವ್ಯಾಲ್ಯೂ ತೊಗೊಂಡು ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಸಾಲ್ವ್ ಮಾಡಿ ಆನ್ಸರ್ ಬಂದ ತಕ್ಷಣ ಸೊ ಯು ವಿಲ್ ಬಿ ಗೆಟಿಂಗ್ ದ ಮಾರ್ಕ್ಸ್. ಸೊ ಯೂಶ್ವಲಿ ಕೋಡ್ ಬುಕ್ ಅಲೌ ಮಾಡೋದಿಲ್ಲ. ಸೊ ಇದನ್ನು ಯಾಕೆ ನಾನು ಎಕ್ಸ್ಪ್ಲೇನ್ ಮಾಡಾಕ್ತೇನೆ ಅಂದರೆ ಡೀಟೇಲ್ ಆಗಿ ಅಂದ್ರೆ, ಸೊ ಈಗ ನೆಕ್ಸ್ಟ್ ಏನು AEE ಎಕ್ಸಾಮ್ಸ್ ಬರ್ತಾವಲ್ಲ, ಸೊ ದೇ ವಿಲ್ ಬಿ ಡಿಸ್ಕ್ರಿಪ್ಟಿವ್. ಸೊ ಈ PWD AEE you consider it as a very good practice as well as experience, so that it will be easy for you to attempt the upcoming descriptive exams. So next question ಏನು ಯೂಶ್ವಲಿ ಕೇಳ್ತಾರೆ ಅಂದ್ರೆ, ವಿತ್ ರೆಸ್ಪೆಕ್ಟ್ ಟು PWD AEE ಎಕ್ಸಾಮ್, GK ಪೇಪರು, ಕನ್ನಡ ಪೇಪರು, ಇಂಗ್ಲೀಷ್ ಪೇಪರು, ಕಂಪಲ್ಸರಿ ಕನ್ನಡ, ಕಂಪಲ್ಸರಿ ಇಂಗ್ಲೀಷ್ ಪೇಪರು, MCQ ಇರುತ್ತೆ, ಡಿಸ್ಕ್ರಿಪ್ಟಿವ್ ಇರುತ್ತೆ ಅಂತಂದು. ಸೊ ಕನ್ನಡ ಇಂಗ್ಲೀಷ್ ಅಂತೂ ಕಂಪಲ್ಸರಿ, ಡಿಸ್ಕ್ರಿಪ್ಟಿವ್ ಐತಿ, ಕ್ಲಿಯರಾಗಿ ಮೆನ್ಷನ್ ಮಾಡ್ಯಾರು. ಬಟ್ ಸ್ವಲ್ಪ ಡೌಟ್ GK ಬಗ್ಗೆ ಐತಿ. ಬಟ್ ಅದೂ MCQನೇ ಇರುತ್ತೆ, ಯೂಶ್ವಲಿ ಡಿಸ್ಕ್ರಿಪ್ಟಿವ್ ಕೊಡೋದಿಲ್ಲ ನಮ್ದು ಎಕ್ಸಾಮ್ಸಿಗೆ. ಆಮೇಲೆ ಟೈಮ್ ಲಿಮಿಟೂ 1.5 hour ಐತಿ. ಸೊ ಆ ಡ್ಯೂರೇಷನ್ ಒಳಗೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಅಟೆಂಪ್ಟ್ ದ ಡಿಸ್ಕ್ರಿಪ್ಟಿವ್ ಆಫ್ ಜನರಲ್ ಸ್ಟಡೀಸ್. ಸೊ ಅದಕ್ಕೆ ಅದನ್ನು MCQ ಅಂತ ಕನ್ಸಿಡರ್ ಮಾಡ್ಕೊಂಡು ಮಾಡಿರಿ. ಬಟ್ ಸ್ಟಿಲ್ ವಿ ಆರ್ ವೇಟಿಂಗ್ ಫಾರ್ ದ ಕನ್ಫರ್ಮೇಷನ್ ಫ್ರಮ್ ದ KPSC ವಿತ್ ರೆಸ್ಪೆಕ್ಟ್ ಟು ದಿಸ್. ಓಕೆನಾ? ಸೊ ಈಗ ನಾನು ಫ್ಯೂ ಕ್ವಶನ್ಸನ್ನು ಆನ್ಸರ್ ಮಾಡಿದ್ನಿ. ನೆಕ್ಸ್ಟ್ ಪಾರ್ಟ್ ಆಫ್ ದಿಸ್ ವಿಡಿಯೋ ಒಳಗೆ ಈಗ ನಾನು ಎಕ್ಸಾಮ್ ಡೇಟ್ಸ್ ಬಗ್ಗೆ ಸ್ವಲ್ಪ ಸರ್ಫೇಷಿಯಲ್ ಆಗಿ ತಿಳ್ಕೊಂಡು, ಸೊ ದ್ಯಾಟ್ ಈಗ ನಾನು ಫರ್ದರ್ ಏನು ಟಿಪ್ಸ್ ಕೊಡ್ತೇನಲ್ಲ, ಸೊ ಆ ಎಕ್ಸಾಮ್ ಡೇಟ್ಸಿಗೆ ಏನು ಗ್ಯಾಪ್ ಐತಲ್ಲ ಅದರದ್ದು ಪ್ರಕಾರ ನಾನು ನಿಮ್ಗೆ ಟಿಪ್ಸ್ ಕೊಡ್ತೀನಿ. ಅದ್ರ ಸಂಬಂಧ ಫಸ್ಟ್ ನಾನು ಡೇಟ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ.
ಸೊ ಈಗ BBMP WRD ನಾನ್ HK ಅಂದರೆ ಎಂಟೈರ್ ಕರ್ನಾಟಕ ಆರ್ RPC ಅಂತ ಕರಿತೀವೋ. ಸೊ BBMP WRD AEದು ಎಂಟೈರ್ ಕರ್ನಾಟಕ ಸ್ಟೂಡೆಂಟ್ಸು ಜನರಲ್ ಸ್ಟಡೀಸ್ ಆಸ್ ವೆಲ್ ಆಸ್ ಕನ್ನಡ ಎಕ್ಸಾಮ್ ಸೇಮ್ ಟೈಮ್ ಒಳಗನ ಬರೀತೀರಿ. ಸೊ ಕನ್ನಡ ಎಕ್ಸಾಮ್ ಯಾವಾಗ ಐತಿ 18th Jan. ಸೊ ಇನ್ನೊಂದು 10 days ಒಳಗೆ ನಿಮ್ಮದು ಕನ್ನಡ ಎಕ್ಸಾಮ್ ಐತಿ ವಿಚ್ ವಿಲ್ ಬಿ ಆನ್ ಸ್ಯಾಟರ್ಡೇ. ಆಮೇಲೆ ಜನರಲ್ ಸ್ಟಡೀಸ್ ಎಕ್ಸಾಮ್ ವಿಲ್ ಬಿ ಆನ್ 19th Jan, ವೆರಿ ನೆಕ್ಸ್ಟ್ ಡೇ ಸಂಡೇ. ಓಕೆನಾ. ಸೊ ಅದರ ಟೆಕ್ನಿಕಲ್ ಪೇಪರ್ BBMP WRD ಟೆಕ್ನಿಕಲ್ ಪೇಪರ್ ಯಾವಾಗ ಇರುತ್ತೆ ಅಂದ್ರೆ BBMPದು 31st January ಐತಿ. ಸೊ ಅಗೇನ್ ನಿಮಗೊಂದು 10 days ಗ್ಯಾಪ್ ಇರುತ್ತೆ. ಆಮೇಲೆ WRD ಎಕ್ಸಾಮು 16th February ಐತಿ. ಸೊ ಸ್ವಲ್ಪ ಟೈಮ್ ಹೆಚ್ಚಾಗ್ತೈತಿ ಇದ್ರೊಳಗೆ ನಿಮಗೆ. ವೆನ್ ಇಟ್ ಕಮ್ಸ್ ಟು ಹೈದರಾಬಾದ್ ಕರ್ನಾಟಕ HK, ಸೊ BBMP WRD ಕನ್ನಡ ಎಕ್ಸಾಮ್ ನಿಮ್ಮದು 22nd February ಐತಿ. ಸೊ ಟೈಮ್ ಐತಿ ಇದ್ರೊಳಗೆ. ಜನರಲ್ ಸ್ಟಡೀಸ್ ಎಕ್ಸಾಮು 23rd February ಐತಿ. BBMP ಟೆಕ್ನಿಕಲ್ ಎಕ್ಸಾಮು 4th March ಐತಿ. ಓಕೆನಾ. ಆಮೇಲೆ ಇದು BBMPದಾಯ್ತು, WRDದಾಯ್ತು ವಿತ್ ರೆಸ್ಪೆಕ್ಟ್ ಟು ಹೈದರಾಬಾದ್ ಕರ್ನಾಟಕ ಆಸ್ ವೆಲ್ ಆಸ್ RPC. ಈಗ ಕಮಿಂಗ್ ಟು PWD AEE. ಸೊ ಎಂಟೈರ್ ಕರ್ನಾಟಕದ ಎಕ್ಸಾಮ್ ಇರೋದು 4th ರೇಂಜ್ ಕೊಟ್ಟಾರೋರು 4th Feb to 7th Feb 2025. ಆಮೇಲೆ HK ರೀಜನ್ದು 10th Feb to 13th Feb 2025 ಅಂತ ಕೊಟ್ಟಾರು. ಸೊ ಈ ರೇಂಜ್ ಕೊಟ್ಟಾರೋರು ಲೈಕ್ 4th 5th 6th 7th 4 days. ಸೊ ಆ 4 days ಒಳಗೆ ಅವರು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೋ, ಕಂಪಲ್ಸರಿ ಇಂಗ್ಲೀಷ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೋ, ಜನರಲ್ ಸ್ಟಡೀಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೋ, ಆಸ್ ವೆಲ್ ಆಸ್ 4 ಡಿಫ್ರೆಂಟ್ ಟೆಕ್ನಿಕಲ್ ಕ್ವಶನ್ಸ್ ಅಥವಾ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡ್ತಾರೆ, ಡಿಸ್ಕ್ರಿಪ್ಟಿವ್ ಎಕ್ಸಾಮ್ಸ್. ಸೊ ಇದ್ರೊಳಗೆ ನೀವು ಅಗೇನ್ ನನಗೆ ಡೌಟ್ ಕೇಳಾಕತ್ತೀರಿ, ಮೇಡಮ್ ಕನ್ನಡ ಎಕ್ಸಾಮ್ ಯಾವಾಗ ಇರುತ್ತೆ, GS ಇರೋದು. ಸೊ ಅದೇನು ನಮ್ಮ ಪ್ರಿಪ್ರೇಷನ್ಗೆ ಅಷ್ಟು ಮ್ಯಾಟ್ರ್ ಆಗೋದಿಲ್ಲ, ಯಾಕಂದ್ರೆ ಅವ್ರು ರೇಂಜ್ ಕೊಟ್ಟಾರು. ಸೊ ಅದ್ರೊಳಗೆ ಈಗ ನಾವು ಪ್ರಿಪೇರ್ ಮಾಡ್ತಿರ್ತೀವಲ್ಲ, ಆಲ್ವೇಸ್ ಲೈಕ್ ದೇರ್ ವಿಲ್ ಬಿ ದ ಫ್ಲೆಕ್ಸಿಬಿಲಿಟಿ ಆಫ್ ಫ್ಯೂ ಡೇಸ್ ಇನ್ ಬಿಟ್ವೀನ್, ಇಸಂಟ್ ಇಟ್. ಸೊ ಅಷ್ಟು ಕಟ್ ನಾವು ಪ್ಲಾನ್ ಮಾಡೋದಿಲ್ಲ, ಮಾಡಿದ್ರು ಅದು ಒಮ್ಮೆ ಡಿಪೆಂಡ್ಸ್ ಆನ್ ದ ಸಿಲೆಬಸ್. ಸೊ ಅದ್ರ ಸಂಬಂಧ ಈಗ 4th to 7th ಇರೋದೈತಿ. ಅದ್ರೊಳಗೆ ಮ್ಯಾಮ್ 4th ಐತೋ 5th ಐತೋ ಅದು ನೀವು ಕೇಳ್ತೀರಿ, ಅದಷ್ಟು ಮ್ಯಾಟರ್ ಆಗೋದಿಲ್ಲ, ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ತಿಳಿತಲ್ಲ, ಈಗ ನಮಗೆ ಎಕ್ಸಾಮ್ ಡೇಟ್ಸ್ ಗೊತ್ತಾಯ್ತು. ಸೊ ಈಗ ಇದ್ರೊಳಗೆ ನೀವು HK ರೀಜನ್ದವ್ರು ಇದ್ರಂದ್ರೆ ನೀವು ನಾನ್ HKದೂ ಬರೀತೀರಿ, ದಟ್ ಈಸ್ RPC ಎಕ್ಸಾಮನ್ನು ಬರೀತೀರಿ ಆಸ್ ವೆಲ್ ಆಸ್ HKನೂ ಬರೀತೀರಿ. ಆಮೇಲೆ ನೀವು PWD AEEನೂ ಟಾರ್ಗೆಟ್ ಮಾಡ್ತಿದ್ರಂದ್ರೆ ಸೊ ಇಟ್ ವಿಲ್ ಟೇಕ್ ಅರೌಂಡ್ 3 months ಟೈಮ್, January, February, March. ಸೊ 3 ತಿಂಗಳು ಎಕ್ಸಾಮ್ ಬರೀತೀರಿ ನೀವು. ಸೊ ನ್ಯೂ ಇಯರ್ ಹ್ಯಾಸ್ ಸ್ಟಾರ್ಟೆಡ್ ವಿತ್ ಸೋ ಮೆನಿ ಎಕ್ಸಾಮ್ಸ್. ಆ್ಯಕ್ಚುಲಿ ಇಟ್ಸ್ ವೆರಿ ಹೆಕ್ಟಿಕ್. ಓಕೆ. ಸೊ ಇದ್ರೊಳಗೆ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಎಂಟ್ಯಾಂಗಲ್ ಆಗಕ್ಕೆ ಹೋಗ್ಬೇಡ್ರಿ, ಬಿಕಾಸ್ ಎಷ್ಟು ನೀವು ಕನ್ಫ್ಯೂಷನ್ ಮಾಡ್ಕೋತೀರಿ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕಮ್ ಔಟ್ ಫ್ರಮ್ ದ್ಯಾಟ್. ಸೊ ಇದು ನಾ ಪ್ರೀವಿಯಸ್ ವೀಡಿಯೋ ಮಾಡಿದ್ದೆ ನೋಡ್ರಿ, ಈ ಪರ್ಟಿಕ್ಯುಲರ್ ವೀಡಿಯೋ ನೋಡ್ರಿ. ಸೊ ಇದು ಭಾಳ ಇಂಪಾರ್ಟೆಂಟ್ ಐತಿ. ಅದ್ರೊಳಗೆ ನಾನು ಡೀಟೇಲಾಗಿ ಡಿಸ್ಕಷನ್ ಮಾಡೀನಿ. ನೀವು ಬರೀ BBMP ಕಾನ್ಸಂಟ್ರೇಷನ್ ಕೊಡ್ತಿದ್ರೆ ಯಾವ ಥರ ಓದಬೇಕು, ಬರೀ WRD ಕಾನ್ಸಂಟ್ರೇಷನ್ ಕೊಡ್ತಿದ್ರೆ ಯಾವ ಥರ ಓದಬೇಕು, ಬರೀ PWD AEE ಕಾನ್ಸಂಟ್ರೇಷನ್ ಕೊಡ್ತಿದ್ರೆ ಯಾವ ಥರ ಓದಬೇಕು, ಅಥವಾ ನೀವು ಎಲ್ಲ ಎಕ್ಸಾಮ್ಸಿಗೆ ಕಾನ್ಸಂಟ್ರೇಷನ್ ಕೊಡ್ತಿರ್ತೀರಿ BBMP WRD ಆಸ್ ವೆಲ್ ಆಸ್ PWD, ಆವಾಗ ಯಾವ ಥರ ಓದಬೇಕು. ಸೊ ಭಾರಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡೀನಿ. ಅಗೇನ್ ಐ ಡೋಂಟ್ ವಾಂಟ್ ಟು ರಿಪೀಟ್ ದ ಸೇಮ್ ಟಿಪ್ಸ್ ನಾವು. ಸೊ ಭಾಳ ಜನ ಅದನ್ನು ವಿಡಿಯೋ ಆಲ್ರೆಡಿ ನೋಡಿರಿ. ನೀವು ಬೈ ಚಾನ್ಸ್ ನೋಡಿರಲಿಲ್ಲ ಅಂದರೆ ಈ ಪರ್ಟಿಕ್ಯುಲರ್ ವಿಡಿಯೋ ನೋಡ್ರಿ ಆ್ಯಂಡ್ ದೆನ್ ಕಂಟಿನ್ಯೂ ವಿತ್ ದ ಫರ್ದರ್ ಪಾರ್ಟ್ ಆಫ್ ದಿಸ್ ವಿಡಿಯೋ. ಸೊ ಇದೇ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಲೆ ಯು ವಿಲ್ ಬಿ ಬೆನಿಫಿಟೆಡ್ ಟು ಗೆಟ್ ಸೆಲೆಕ್ಟೆಡ್ ಇನ್ ದಿಸ್ ಪರ್ಟಿಕ್ಯುಲರ್ ಒನ್ ಆರ್ ದ ಅದರ್ ಎಕ್ಸಾಮ್ಸ್. ಓಕೆನಾ. ಸೊ ಈಗ ಎಕ್ಸಾಮ್ ಡೇಟ್ಸ್ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ನಿ. ನಾವು ಕಮಿಂಗ್ ಟು ಲೈಕ್ BBMP WRD AE MCQ ಪ್ಯಾಟರ್ನ್ ಎಕ್ಸಾಮ್ ನೀವೇನು ಅಟೆಂಪ್ಟ್ ಮಾಡ್ತಿರಲ್ಲ, ಲೈಕ್ ಇದು ಯಾವಾಗ ಡೇಟ್ ಐತೆ ಅಂತ ಹೇಳಿದ್ದೆ ನಾನು, 31st Jan ಐತಿ ಫಾರ್ BBMP, WRD 16th Feb ಐತಿ, GS 18th Jan ಐತಿ, ಇನ್ನೊಂದು ಕನ್ನಡ 18th Jan ಐತಿ, ಆ್ಯಂಡ್ GS 19th Jan ಐತಿ, ಇನ್ನೊಂದು 10 days ಒಳಗೆ. ಸೊ ಈಗ ನಾನು ಏನು ಟಿಪ್ಸ್ ಎಕ್ಸ್ಪ್ಲೇನ್ ಮಾಡಾಕ್ತೇನೆ ಅಂದ್ರೆ ಹೌ ಟು ಅಟೆಂಪ್ಟ್ MCQs ಇನ್ ದ ಆ್ಯಕ್ಚುಯಲ್ ಎಕ್ಸಾಮ್. ಸೊ 4 ಡಿಫ್ರೆಂಟ್ ಆಪ್ಷನ್ಸ್ ಕೊಟ್ಟಿರ್ತಾರೆ ನಿಮ್ಗೆ, ವೆದರ್ ಇಟ್ ಈಸ್ BBMP ಆರ್ WRD. ಸೊ ಯಾವ ಥರ ನಾವು ಕ್ವಶನ್ಸನ್ನು ಅಟೆಂಪ್ಟ್ ಮಾಡಬೇಕು ಇನ್ ದ ಆ್ಯಕ್ಚುಯಲ್ ಎಕ್ಸಾಮ್, ಅದನ್ನು ನಾನು ಈಗ ಎಕ್ಸ್ಪ್ಲೇನ್ ಮಾಡಾಕತ್ತೇನೆ. ಅದೇ ಹೇಳಿದ್ನಲ್ಲ ನಾನು 1 or 2 day ಬಿಫೋರ್ ನಾನು ಮಾಡ್ಬೋದಾಗಿತ್ತು, ಬಟ್ ಈಗ ನೀವು ಟೆಸ್ಟ್ ಸೀರೀಸ್ ಅದು ಕೊಡ್ತಿರ್ತೀರಿ, ಪ್ರಾಕ್ಟೀಸ್ ಮಾಡ್ತಿರ್ತೀರಿ. ಸೊ ನಾ ಏನೀಗ ಫರ್ದರ್ 8 ಟಿಪ್ಸ್ನ ರೆಡಿ ಮಾಡ್ಕೊಂಡೀನಿ. ಸೊ ಆ ಟಿಪ್ಸನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಅಂದ್ರೆ ಅವನು ನೀವು ಈಗ ಪರ್ಟಿಕ್ಯುಲರ್ ಏನು ಪ್ರಾಕ್ಟೀಸ್ ಮಾಡ್ತಿರ್ತಾರಲ್ಲ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊರಿ, ಸೊ ದಟ್ ಯು ಕ್ಯಾನ್ ಅಪ್ಲೈ ದ ಸೇಮ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್, ಬಿಕಾಸ್ ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ಯು ದ ಜನರಲೈಸ್ಡ್ ಟಿಪ್ಸ್. ಸೊ ನಿಮಗೆ ಯಾವ್ದು ಇಫೆಕ್ಟಿವ್ ಇರತ್ತೆ ಅದನ್ನು ನೀವು ಅಪ್ಲೈ ಮಾಡಿಕೊಂಡು ಅದರಲ್ಲೇ ನಿಮಗೆ ಪ್ರಾಕ್ಟೀಸ್ ಮಾಡೋ ಒಂದು ಬೆಸ್ಟ್ ರಿಸಲ್ಟ್ಸ್ ಬಂತಂದ್ರೆ ಯು ವಿಲ್ ಬಿ ಅಪ್ಲೈಯಿಂಗ್ ದ ಸೇಮ್ ಟ್ರಿಕ್ಸ್ ಇನ್ ದ ಆ್ಯಕ್ಚುಯಲ್ ಎಕ್ಸಾಮ್. ಓಕೆ. ಸೊ 8 ಒಳಗೆ ನಾನು ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಸ್ ಸೂನ್ ಆಸ್ ಯು ಗೆಟ್ ದ ಕ್ವಶನ್ ಪೇಪರ್ ಇನ್ ದ ಆ್ಯಕ್ಚುಯಲ್ ಎಕ್ಸಾಮ್, ಡೋಂಟ್ ಸ್ಟಾರ್ಟ್ ಆನ್ಸರಿಂಗ್ ದ ಕ್ವಶನ್ ಇಮಿಡಿಯೇಟ್ಲಿ. ಸೊ ಏನು ಮಾಡ್ತೀರಿ, ಲೈಕ್ ಕ್ವಶನ್ ಪೇಪರ್ ಟೈಮ್ ಸ್ಟಾರ್ಟ್ ಆದ ಕೂಡಲೇ ಟಕ ಯು ವಿಲ್ ಸ್ಟಾರ್ಟ್ ಆನ್ಸರಿಂಗ್ ದ ಕ್ವಶನ್. ಸೊ ಡೋಂಟ್ ಡೂ ಲೈಕ್ ದ್ಯಾಟ್. ಜಸ್ಟ್ ಬಿ ಕಾಮ್ ಫಾರ್ 5 minutes, ರಿಲ್ಯಾಕ್ಸ್ ಆ್ಯಂಡ್ ದೆನ್ ಸ್ಟಾರ್ಟ್. Then what is as per me, okay, what I feel is you should check the entire question paper. ಸೊ ಏನು ಕ್ವಶನ್ಸ್ ಇರ್ತಾವಲ್ಲ 100 questions, ಎಲ್ಲ ಕ್ವಶನ್ಸ್ ಚೆಕ್ ಮಾಡಿರಿ.
ಸೊ ಒಬ್ಬೊಬ್ಬರು ನೀವು ಚೆಕ್ ಮಾಡೋದಿಲ್ಲ, ಯಾಕಂದ್ರೆ ಫರ್ದರ್ ಕ್ವಶನ್ಸ್ ಡಿಫಿಕಲ್ಟ್ ಇದ್ದು ಅಂದ್ರೆ ನನಗೆ ಈಗ ಈಸಿ ಕ್ವಶನ್ಸನ್ನು ನನಗೆ ಆನ್ಸರ್ ಮಾಡೋಕ್ಕೆ ಬರೋದಿಲ್ಲ ಅಂತಂದ್ರೆ ನಿಮಗದು ಪ್ಯಾನಿಕ್ ಕ್ರಿಯೇಟ್ ಆಕೈತಿ. ಸೊ ಯು ವಿಲ್ ನಾಟ್ ಬಿ ಏಬಲ್ ಟು ಆನ್ಸರ್ ದ ಈಸಿ ಕ್ವಶನ್ಸ್ ಆ್ಯಸ್ ವೆಲ್. ಬಟ್ ನೀವು ಅದನ್ನು ಪ್ಯಾನಿಕ್ ಮಾಡ್ಕೊಂಡು ನೆಸಸರಿ ಇಲ್ಲ, ಆ್ಯಸ್ ಲಾಂಗ್ ಆ್ಯಸ್ ಯು ಹ್ಯಾವ್ ಪ್ರಿಪೇರ್ಡ್ ಥರೋಲಿ ಫಾರ್ ದಿಸ್ ಎಕ್ಸಾಮ್. ಸೊ ನೀವು ನೀಟಾಗಿ, ಯಾಕಂದ್ರೆ ನೋಡ್ರಿ ಈಗ ನಾನು ನಿಮ್ಗೊಂದು ಹೇಳ್ತೇನೆ, ಹೌ ಯು ಹ್ಯಾವ್ ಸ್ಟಡಿಡ್ ಸ್ಟ್ರಕ್ಚರಲ್ ಅನಾಲಿಸಿಸ್, ಹೌ ಯು ಹ್ಯಾವ್ ಸ್ಟಡಿಡ್ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಫಾರ್ BBMP. ಸೊ ನಿಮಗೆ ಗೊತ್ತಿರತ್ತೆ, ಎಸ್ ಐ ಹ್ಯಾವ್ ಸ್ಟಡಿಡ್, ಐ ಆಮ್ ಹ್ಯಾವಿಂಗ್ 100% ಕಾನ್ಫಿಡೆನ್ಸ್. ಈಗ ಒಬ್ರು ಏನು ಹೇಳ್ತಾರೆ, ಇಲ್ಲ ಮೇಡಮ್ ನಾನು ಸ್ವಲ್ಪ ಟಾಪಿಕ್ ಸ್ಕಿಪ್ ಮಾಡೀನಿ ಅಂತಂದು. ಸೊ ಅಂಥವ್ರಿಗೆ ಅಲ್ಲಿ ಇದು ಟಿಪ್ಪು. ಸೊ ನೀವು ನೀಟಾಗಿ ಓದಿರ್ತೀರಿ, ಬಟ್ ಸ್ಟಿಲ್ ನಿಮಗೆ ಕ್ವಶನ್ ಪೇಪರ್ ಡಿಫಿಕಲ್ಟ್ ಅನ್ಸಿತ್ತಂದ್ರೆ ಅದು ನಿಮಗತ್ತಲ್ಲ, ಎಲ್ಲರಿಗೂ ಅದು ಡಿಫಿಕಲ್ಟ್ ಆಗಿರತ್ತೆ. ಆ್ಯಂಡ್ ದ ಮಾರ್ಕ್ಸ್ ಎವ್ರಿಥಿಂಗ್ ಆರ್ ಯುವರ್ ಪೊಸಿಷನ್ ರಿಮೇನ್ಸ್ ಸೇಮ್. ಸೊ ಪ್ಯಾನಿಕ್ ಆಗೋದು ನೆಸಸರಿ ಇಲ್ಲ. ಸೊ ಸ್ವಲ್ಪ ಟೈಮ್ ತೊಗೋರಿ. ಟೈಮ್ ತೊಗೊಂಡಾಗ ಕ್ವಶನ್ಸ್ ಒಳಗೆ ಏನು ಕೀವರ್ಡ್ಸ್ ಕೊಟ್ಟಿರ್ತಾರಲ್ಲ ಆ ಕೀವರ್ಡ್ಸನ್ನು ಐಡೆಂಟಿಫೈ ಮಾಡಿರಿ. ಸೊ ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಈ ಫಾರ್ ಎಕ್ಸಾಂಪಲ್ ನಾಟ್ ಅತ್ ವಿಚ್ ಇಸ್ ನಾಟ್ ಎ ಕರೆಕ್ಟ್ ಆಪ್ಷನ್ ಅದು ಕೊಟ್ಟಿರ್ತಾರೆ. ಸೊ ಅಂಥ ವರ್ಡ್ಸ್ ಏನಿರ್ತಾವಲ್ಲ ಅವನ್ನೆಲ್ಲ ಐಡೆಂಟಿಫೈ ಮಾಡ್ಕೋರಿ. ಸೊ ದಟ್ಸ್ ವೈ ರೀಡ್ ಎವ್ರಿ ಕ್ವಶನ್ ಟ್ವೈಸ್ ವಿತ್ ಆಪ್ಷನ್ಸ್ ಆ್ಯಂಡ್ ದೆನ್ ಗಿವ್ ದ ಕರೆಕ್ಟ್ ಆನ್ಸರ್. ಓಕೆನಾ? ಸೊ ಈಗ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತೀನಿ, ಏನು ನೀವು ಟೆಸ್ಟ್ ಸೀರೀಸ್ ಕೊಡ್ತಿರ್ತೀರಲ್ಲ, ನಮ್ಮದು ಕೋರ್ಸ್ ಒಳಗೂ ನಿಮಗೆ ನಾವು ಟೆಸ್ಟ್ ಸೀರೀಸ್ ಕೊಟ್ಟೆವು, BBMP ಕೋರ್ಸ್ ಆ್ಯಸ್ ವೆಲ್ ಆಸ್ WRD ಕೋರ್ಸ್. ಸೊ ಈಗ ನಾನು ಏನು ಎಕ್ಸ್ಪ್ಲೇನ್ ಮಾಡತ್ತೇನಲ್ಲ ಆ ಟೆಸ್ಟ್ ಕೊಡಬೇಕಂದ್ರೆ ನೀವು ಅದನ್ನು ಅಪ್ಲೈ ಮಾಡಿರಿ, ದೆನ್ ಯು ವಿಲ್ ಬಿ ಸೇಯಿಂಗ್ ದ ಬೆನಿಫಿಟ್ ಆಫ್ ದೀಸ್ ಪರ್ಟಿಕ್ಯುಲರ್ ಟಿಪ್ಸ್. ಸೊ ಸೆಕೆಂಡ್ ಟಿಪ್ ಏನಂದ್ರೆ, ಫೈಂಡ್ ಈಸಿ ಕ್ವಶನ್ಸ್ ಟು ಆನ್ಸರ್ ಫಸ್ಟ್. ಸೊ ಏನು 100 ಕ್ವಶನ್ಸ್ ಇರ್ತಾವಲ್ಲ, ಎನಿವೇಸ್ ನಿಮ್ಮದು ಆಫ್ಲೈನ್ ಪೇಪರ್ ಇರತ್ತೆ. ಸೊ ಮಾರ್ಕ್ ಮಾಡಿರಿ ನೀವು ಆನ್ ದ ಕ್ವಶನ್ ಪೇಪರ್, ಯು ಕ್ಯಾನ್ ಮಾರ್ಕ್ ವಿತ್ ದ ಪೆನ್ಸಿಲ್ ಈಸಿ ಕ್ವಶನ್ಸ್. ಸೊ ಫಸ್ಟ್ ಅವ್ನ ಕ್ವಶನ್ಸ್ ನೀವು ಆನ್ಸರ್ ಮಾಡಿರಿ. ಈಗ ಒಮ್ಮೆ ಏನು ಮಾಡ್ತೀವಿ ನಾವು ಅಂದ್ರೆ, ಫಸ್ಟ್ ನಾ ಡಿಫಿಕಲ್ಟ್ ಕ್ವಶನ್ಸ್ ಮಾಡ್ತೂ ಈಸಿ ಕ್ವಶನ್ಸ್ ಏನು ನನಗೆ ಗೊತ್ತಿರತ್ತೆ ಅಂತಂದು. ಬಟ್ ನೀವು ಡಿಫಿಕಲ್ಟ್ ಮಾಡೋಗುಡ್ದ ನೀವು ಟೈಮ್ ಎಷ್ಟು ಸ್ಪೆಂಡ್ ಮಾಡ್ತೀರಿ, ಎಫರ್ಟ್ಸ್ ಎಷ್ಟು ಹಾಕ್ತಿರಲ್ಲ, ಆಮೇಲೆ ನಿಮಗೆ ಅದು ಈಸಿ ಕ್ವಶನ್ಸ್ ಮಾಡೋಕೆ ನಿಮಗೆ ಟೈಮ್ ಇರೋದಿಲ್ಲ. ಆ್ಯಸ್ ವೆಲ್ ಆಸ್ ನೀವು ಡಿಮೋಟಿವೇಟ್ ಆಗಿಬಿಟ್ಟಿರ್ತೀರ ಆ ಸ್ಟೇಜ್ ಒಳಗೆ. ಸೊ ಅದರ ಸಂಬಂಧ ಫಸ್ಟ್ ನೀವು ಈಸಿ ಕ್ವಶನ್ಸ್, ಇದ್ರೊಳಗೆ ಆರ್ಡರ್ದಾಗ ಹೋಗ್ಬೇಕಂತ ಏನು ಇರೋದಿಲ್ಲ. ಓಕೆ, ಬಿಕಾಸ್ ಇಟ್ ಈಸ್ MCQ OMR ಶೀಟ್. ಸೊ ವೇರ್ ದ ನಂಬರ್ಸ್ ವಿಲ್ ಬಿ ಇನ್ ಆರ್ಡರ್. ಸೊ ನೀವು ಮಾರ್ಕ್ ಮಾಡ್ತಿರ್ತೀರಿ, ಅದಕ್ಕೆ ಫಸ್ಟ್ ಈಸಿ ಕ್ವಶನ್ಸ್ ಮಾಡಿರಿ, ಸೊ ದ್ಯಾಟ್ ಯು ವಿಲ್ ಗೇನ್ ದ ಕಾನ್ಫಿಡೆನ್ಸ್. ಸೊ ನೆಕ್ಸ್ಟ್ ಟಿಪ್ ಏನಂದ್ರೆ, ನೀಡ್ ನಾಟ್ ಆನ್ಸರ್ ಇನ್ ಆರ್ಡರ್. ದಟ್ಸ್ ವಾಟ್ ಐ ಟೋಲ್ಡ್ ಯು. ಸೊ ಆರ್ಡರ್ ಒಳಗೆ ನಾನು ಫಸ್ಟ್ ಮಾಡ್ತೀನಿ, ಸೆಕೆಂಡ್ ಮಾಡ್ತೀನಿ, ಥರ್ಡ್ ಮಾಡ್ತೀನಿ, ಸಿಸ್ಟಮೆಟಿಕ್ ಆಗಿ ಮಾಡ್ತಾನೆ. ಸೊ ವಿ ಹ್ಯಾವ್ ದಟ್ ಫೀಲಿಂಗ್, ಐ ನೋ ದ್ಯಾಟ್. ಬಟ್ ಅದನ್ನೆಲ್ಲ ಇಲ್ಲಿ ಅಪ್ಲೈ ಮಾಡೋದು ನೆಸಸರಿ ಇಲ್ಲ. ಇದನ್ನು ನಾನು ಅಪೋಸಿಟ್ ಬರತ್ತೆ ವೆನ್ ಇಟ್ ಕಮ್ಸ್ ಟು PWD AEE ಎಕ್ಸಾಮ್ ಅಟೆಂಪ್ಟ್ ಮಾಡೋಳಗೆ. ಅವಾಗ ನಾನು ನಿಮಗೆ ಹೇಳ್ತಾನೆ ಅದನ್ನ ಏನು ಚೇಂಜಸ್ ಇರತ್ತನೋ. ಸೊ ಅದಕ್ಕೆ ಇದನ್ನು ಫಾಲೋ ಮಾಡಿರಿ, ಲೈಕ್ ನಾಟ್ ಇನ್ ದ ಆರ್ಡರ್. ನೆಕ್ಸ್ಟ್ ಟಿಪ್ ಏನಂದ್ರೆ, ಡಬಲ್ ಚೆಕ್ ಆ್ಯಂಡ್ ಫಿಲ್. ಸೊ ನೀವೇನು OMR ಮಾರ್ಕ್ ಮಾಡ್ತಿರ್ತಾರಲ್ಲ, ಸೊ ಅದನ್ನು ಡಬಲ್ ಚೆಕ್ ಮಾಡಿರಿ. ಈಗ ನೀವು 5th ಕ್ವಶನ್ ಆನ್ಸರ್ ಮಾಡ್ತಿರ್ತೀರಿ, ಆಪ್ಷನ್ B ಕರೆಕ್ಟ್ ಇತ್ತಂದ್ರೆ, ಸೊ ಯು ಶುಡ್ ನೋ ಲೈಕ್ ಯು ಆರ್ ಮಾರ್ಕಿಂಗ್ ಫಾರ್ ಆಪ್ಷನ್ B ಆ್ಯಂಡ್ ಫಾರ್ 5th ಕ್ವಶನ್ ಓನ್ಲಿ. ಓಕೆ, ಸೊ ಗಡಬಡ ಒಳಗೆ ನಾವು ಏನು ಮಾಡ್ತೀವಿ, 6th ಮಾಡ್ತೀವ ಅಥವಾ 4th ಮಾಡ್ತೀವ, ಆಮೇಲೆ B ಮಾಡೋ ಬದಲಿ A ಮಾಡ್ತೀವ. ಸೊ ಹಂಗೆ ಮಾಡಿದ ಕೂಡಲೇ ಏನಾಗ್ತೈತಿ, ಆ ಆನ್ಸರೂ ರಾಂಗ್ ಆಗ್ತೈತಿ. ಅಂದ್ರೆ ನೀವು ಬೇರೆದಕ್ಕೆ ನೀವು 4th ನೀವು ಆನ್ಸರ್ ಮಾಡಿದ್ರೆ ಅದ್ರದ್ದು ರಾಂಗ್ ಆಗ್ತೈತಿ, ಇದ್ರದ್ದು ರಾಂಗ್ ಆಗ್ತೈತಿ, ಆ್ಯಂಡ್ ನೆಗೆಟಿವ್ ಮಾರ್ಕಿಂಗ್ ಈಸ್ ದೇರ್. ಸೊ ಅದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋರಿ OMR. ಸೊ ನೀವು ಯಾವುದೇ ಟೆಸ್ಟ್ ಕೊಡ್ತಿರ್ತೀರಿ, ಈಗ ನಮ್ದು ಟೆಸ್ಟ್ ಕೊಡ್ತಿರ್ತೀರಿ ನೀವು, ನಮ್ದಂತೂ ಆನ್ಲೈನ್ ಟೆಸ್ಟ್ ಐತಿ. ಸೊ ನಿಮ್ದು ಕ್ಲಿಕ್ ಮಾಡೋದಿರತ್ತೆ. ಸೊ ಅದು ಕ್ಲಿಕ್ ಮಾಡಿದ್ದು ನೀವು ಯೂಸ್ ಟು ಆಗಿರ್ತೀರಿ. ಅದಕ್ಕೆ ಏನು ಮಾಡಿರಿ, ಸ್ವಲ್ಪ ಗೂಗಲ್ದಿಂತ್ರ OMR ಶೀಟ್ಸನ್ನ ಪ್ರಿಂಟ್ ತಗೋರಿ. ಸೊ ಪ್ರಿಂಟ್ ತಗೊಂಡು ನೀವು ಮುಂದೆ ಇಟ್ಕೋರಿ, ಕ್ವಶನ್ ಕಂಪ್ಯೂಟರ್ ಒಳಗೆ ನೋಡೋದು, ಇಲ್ಲಿ OMR ಹಿಂಗೆ ಮಾರ್ಕ್ ಮಾಡ್ಕೊತ ಹೋಗ್ರಿ ನೀವು. ಸೊ ದ್ಯಾಟ್ ಅದು ನಿಮಗೊಂದು ಪ್ರಾಕ್ಟೀಸ್ ಆಗ್ತೈತಿ OMR ಮಾರ್ಕಿಂಗ್. ಸೊ ನೀಟಾಗಿ ಬಾರ್ಡರ್ ಆಗಿ ಮಾಡ್ತಾರೆ. ಸೊ ಅದೆಲ್ಲ ಏನೇನು ನಿಮ್ಮದು ಕನ್ಫ್ಯೂಷನ್ಸ್ ಇರ್ತಾವಲ್ಲ ಅವನ್ನೆಲ್ಲ ಈಗ ಪ್ರಾಕ್ಟೀಸ್ ಮಾಡೋ ಮುಂದೆ ರಿಸಾಲ್ವ್ ಆಗ್ತೈತಿ. ಸೊ ನೆಕ್ಸ್ಟ್ 4th ಟಿಪ್ ಏನಂದ್ರೆ, ಕಾನ್ಸಂಟ್ರೇಟ್ ಆನ್. ಈಗ ಆಪ್ಷನ್ಸ್ ಒಳಗೆ ಆಲ್ ಆಫ್ ದ ಅಬೋವ್, ನನ್ ಆಫ್ ದ ಅಬೋವ್ ಅಂತ ಈ ಟೈಪ್ ಕ್ವಶನ್ಸ್ ಬರ್ತಾವೆ. ಸೊ ಅವ್ನು ಹೆಚ್ಚು ಕಾನ್ಸಂಟ್ರೇಷನ್ ಕೊಡ್ರಿ, ಯಾಕಂದ್ರೆ ಯೂಶ್ವಲಿ ಆ ಟೈಪ್ ಆಫ್ ಆಪ್ಷನ್ಸ್ ಕರೆಕ್ಟ್ ಇರ್ತಾವ. ಸೊ ಅದಕ್ಕೆ ನೀವು 1 ಅಥವಾ 2 ಸಲ ಕ್ವಶನ್ ಓದಿದ್ರೆ ಅಂದ್ರೆ ಇದನ್ನು ಯು ವಿಲ್ ಬಿ ಏಬಲ್ ಟು ಆನ್ಸರ್. ನೆಕ್ಸ್ಟ್ ಫಿಫ್ತ್ ಟಿಪ್ ಹಿಯರ್ ಈಸ್, ಸ್ಟೇಟ್ಮೆಂಟ್ ಟೈಪ್ ಕ್ವಶನ್ಸ್ ಕೇಳ್ತಾರೆ. ಮೊದಲು ಅಷ್ಟು ಕೇಳ್ತಿರ್ಲಿಲ್ಲ, ಈಗ ಭಾಳ ಕೇಳಾಕ್ತಾರೆ. ಸ್ಟೇಟ್ಮೆಂಟ್ ಟೈಪ್ ಕ್ವಶನ್ ಅಂದ್ರೆ ಈ ಕ್ವಶನ್ ಒಳಗೆ ಒಂದು ಸ್ಟೇಟ್ಮೆಂಟ್ 1 ಅತ್ತಿರ್ತೈತಿ, ಇನ್ನೊಂದು ಸ್ಟೇಟ್ಮೆಂಟ್ 2 ಅತ್ತಿರ್ತೈತಿ. ಸೊ ಅದು ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2 2 ಇರ್ತಾವೆ. ಆಪ್ಷನ್ಸ್ ಒಳಗೆ ಹೆಂಗಿರ್ತೈತೆ ಅಂದ್ರೆ, ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್ ಆ್ಯಂಡ್ ಸ್ಟೇಟ್ಮೆಂಟ್ 2 ಈಸ್ ದ ಕರೆಕ್ಟ್ ರೀಸನ್ ಫಾರ್ ದ ಸ್ಟೇಟ್ಮೆಂಟ್ 1, ಈ ಥರ. ಇನ್ನೊಂದು ಆಪ್ಷನ್ B ಏನಿರುತ್ತೆ ಅಂದ್ರೆ, ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್ ಆ್ಯಂಡ್ ಸ್ಟೇಟ್ಮೆಂಟ್ 2 ಈಸ್ ನಾಟ್ ದ ಕರೆಕ್ಟ್ ರೀಸನ್ ಫಾರ್ ದ ಸ್ಟೇಟ್ಮೆಂಟ್ 1. ದೆನ್ ಥರ್ಡ್ ಏನಿರುತ್ತೆ ಅಂದ್ರೆ, ಬೋತ್ ಆರ್ ರಾಂಗ್. 4th ಒನ್ ಏನಿರುತ್ತೆ, ಬೋತ್ ಆರ್ ರೈಟ್. ಈ ಟೈಪ್ ಎಲ್ಲ ಆಪ್ಷನ್ಸ್ ಇರ್ತಾವೆ. ಸೊ ಯೂಶ್ವಲಿ ನಾವೇನು ಮಾಡ್ತೀವಿ ಅಂದ್ರೆ, MCQ ಪ್ಯಾಟರ್ನ್ ಅಂದ ಕೂಡಲೇ ಜಸ್ಟ್ 1 or 2 ಸೆಂಟೆನ್ಸ್ ಕ್ವಶನ್ಸಿಗೆ ನಾವು ಸೆಟ್ ಆಗಿರ್ತೀವಿ ನಮ್ಮ ಮೈಂಡ್. ಹೌದಿಲ್ಲ? ಈಗ MCQ ಕ್ವಶನ್ ಇರತ್ತೆ, ಎಷ್ಟು ಸೆಂಟೆನ್ಸ್ ಇರ್ತಾವೆ, ಭಾಳ ಅಂದ್ರೆ 1-2 ಸೆಂಟೆನ್ಸ್ ಒಳಗೆ ಕ್ವಶನ್ ಮುಗಿದು ಬಿಡ್ತೈತಿ. ಬಟ್ ವೆನ್ ಇಟ್ ಕಮ್ಸ್ ಟು ಸ್ಟೇಟ್ಮೆಂಟ್ ಕೈಂಡ್ ಆಫ್ ಕ್ವಶನ್ಸ್, ಸೊ ಮಿನಿಮಮ್ 4 to 5 ಸೆಂಟೆನ್ಸಸ್ ಇರ್ತಾವೆ.
ಲೆಂದಿ ಅನಿಸ್ತೈತಿ ನಿಮ್ಗೆ ನೋಡಿದ ತಕ್ಷಣ, ಕನ್ಫ್ಯೂಸಿಂಗ್ ಅನಿಸ್ತೈತಿ. ಸೊ ನೀವು ಕ್ವಶನ್ ಓದೋಕ್ಕಿಂತ ಮುಂಚೆನ ಯು ವಿಲ್ ಗಿವ್ ಅಪ್, ಡಿಮೋಟಿವೇಟ್ ಆಗ್ತೀರಿ. ಡಿಫಿಕಲ್ಟ್ ಕ್ವಶನ್ ಐತಿ, ಸ್ಟೇಟ್ಮೆಂಟ್ ಕೈಂಡ್ ಆಫ್ ಕ್ವಶನ್ ಐತಿ, ನಾನು ಈ ಥರ ಪ್ರಾಕ್ಟೀಸ್ ಮಾಡಿಲ್ಲ ಆತಂದು. ಬಟ್ ಯೂಶ್ವಲಿ ಸ್ಟೇಟ್ಮೆಂಟ್ ಕೈಂಡ್ ಆಫ್ ಕ್ವಶನ್ಸ್ ಆರ್ ಈಸಿ. ಸೊ ಕ್ವಶನ್ಸ್ ಡಿಫಿಕಲ್ಟ್ ಇರೋದಿಲ್ಲ, ಬಟ್ ಅದನ್ನು ಓದಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋದು ದಟ್ ವಿಲ್ ಟೇಕ್ ಮೋರ್ ಟೈಮ್ ಕಂಪೇರ್ಡ್ ಟು ದ ರೆಗ್ಯುಲರ್ ಕ್ವಶನ್ಸ್, ಬಟ್ ಇಟ್ ಈಸ್ ವರ್ತ್ ಸ್ಪೆಂಡಿಂಗ್ ಟೈಮ್. ಸೊ ಯೂಶ್ವಲಿ ನಮ್ದು ಹೆಂಗಿರುತ್ತೆ ಅಂದ್ರೆ ಪರ್ ಕ್ವಶನ್ 1 minute ಆನ್ ಆನ್ ಎವ್ರೇಜ್ ನಮಗೆ ಟೈಮ್ ಇರತ್ತೆ, 1.5 minute ಅಂತಂದು. ಸೊ ಅದ್ರದ್ದು ನೋಡ್ಕೊಂಡು ನೀವು ಪರ್ ಕ್ವಶನ್ ಡಿವೈಡ್ ಮಾಡಬೇಕು. ಅದಕ್ಕಿಂತ ಹೆಚ್ಚು ನೀವು ಆ ಕ್ವಶನ್ಗೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಹತ್ರಿ, ಲೈಕ್ 2.5-3 minutes, ದೆನ್ ಇಟ್ಸ್ ಬೆಟರ್ ಟು ಲೀವ್ ಸಚ್ ಕ್ವಶನ್ಸ್. ಓಕೆ, ಈಗ ಒಂದೊಂದು ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಟಿಪ್ ಕೊಡ್ತೀನಿ, ವೆರಿ ವೆರಿ ಇಂಪಾರ್ಟೆಂಟ್ ಟಿಪ್, ಜಸ್ಟ್ ರಿಮೆಂಬರ್ ದಿಸ್. ಓಕೆ, ಸೊ ಈಗ ಪ್ರೀವಿಯಸ್ ಎಕ್ಸಾಮ್ಸ್ ಒಳಗದು ಕ್ವಶನ್ಸ್ ಅನ್ನೋ ರಾಂಗ್ ಇರ್ತಾವ, ಭಾಳ ಸ್ಟೂಡೆಂಟ್ಸಿಗೆ ಪ್ರಾಬ್ಲಮ್ ಆದ ಪಾಪ ಇದು. ಸೊ ಕ್ವಶನ್ಸ್ ಒಳಗೆ ಏನು ಯೂಶ್ವಲಿ ಲೈಕ್ ನ್ಯೂಮರಿಕಲ್ಸ್ ಒಳಗೆ ಡೇಟಾ ರಾಂಗ್ ಕೊಟ್ಟು ಬಿಟ್ಟಿರ್ತಾರೆ. ಓಕೆ, ಸೊ ನೀವು ಸಾಲ್ವ್ ಮಾಡ್ತೀರಿ, ನಿಮ್ದು ಆನ್ಸರ್ ಕರೆಕ್ಟ್ ಬಂದಿರತ್ತೆ, ಬಟ್ ಆ ಆನ್ಸರ್ ಆಪ್ಷನ್ ಒಳಗೆ ಇರೋದಿಲ್ಲ. ಬಟ್ ನೀವು ವೆನ್ ಯು ಸಾಲ್ವ್, ಯು ವಿಲ್ ಸಿ ದಟ್ ದೆರ್ ಇಸ್ ನೋ ಎರರ್, ಬಟ್ ಯು ವಿಲ್ ಸಿ ದೆರ್ ಇಸ್ ನೋ ಆನ್ಸರ್ ಇನ್ ದ ಆಪ್ಷನ್. ಸೊ ನೀವೇನು ಮಾಡ್ತೀರಿ, ಯು ವಿಲ್ ಸ್ಪೆಂಡ್ ಮೋರ್ ಟೈಮ್, ಯು ವಿಲ್ ಟ್ರೈ ಸಾಲ್ವಿಂಗ್ ಅಗೇನ್ ಆ್ಯಂಡ್ ಅಗೇನ್. ಸೊ ಇದ್ರೊಳಗೆ ಏನಂದ್ರೆ ಯಾವಾಗ ನಿಮ್ದು ಪೇಪರ್ ಇವ್ಯಾಲ್ಯೂಯೇಟ್ ಮಾಡ್ತಾರಲ್ಲ KPSCದವರು, ಸಚ್ ಎರರ್ ಕ್ವಶನ್ಸ್ಗೆ ಗ್ರೇಸ್ ಮಾರ್ಕ್ ಬರ್ತೈತಿ. ರಿಮೆಂಬರ್ ದಿಸ್ ಪಾಯಿಂಟ್. ಸೊ ನೀವು ಫಸ್ಟ್ ಟೈಮ್ ಎಕ್ಸಾಮ್ ಅಟೆಂಪ್ಟ್ ಮಾಡ್ತಿದ್ರೆ ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದಾವು, ನೋಟ್ ಡೌನ್ ಮಾಡ್ಕೊತ ಹೋಗ್ರಿ. ಸೊ ಈಗ ಲೈಕ್ ಫಾರ್ ಎಕ್ಸಾಂಪಲ್ 5th ಕ್ವಶನ್ ರಾಂಗ್ ಐತಿ, ಓಕೆ, ಎರರ್ ಐತಿ, ಅದ್ರೊಳಗೆ ಹಿಂಗಿದ್ದ ಟೈಮ್ದಾಗ ಗ್ರೇಸ್ ಮಾರ್ಕ್ ಕೊಡ್ತಾರೆ. ಸೊ ಯಾರಿಗೆ ಗ್ರೇಸ್ ಮಾರ್ಕ್ ಕೊಡ್ತಾರಂದ್ರೆ ಎವ್ರಿ ಸ್ಟೂಡೆಂಟ್ ಹೂ ಹ್ಯಾಸ್ ಅಟೆಂಪ್ಟೆಡ್ ದ ಎಕ್ಸಾಮ್, ನಾಟ್ ಹೂ ಹ್ಯಾಸ್ ಅಟೆಂಪ್ಟೆಡ್ ದ್ಯಾಟ್ ಕ್ವಶನ್. ಈ 5th ಕ್ವಶನು ನಿಮ್ದು B ಬದಲಿ C ಅಂತ ಹಾಕ್ತೀರಿ, ಅಥವಾ ನೀವು ಬ್ಲ್ಯಾಂಕ್ ಬಿಟ್ಟಿರ್ತೀರಿ. ಸೊ ಯಾರಿಗೆ ಕೊಡ್ತಾರಪ್ಪ ಮಾರ್ಕ್ಸ್? ಪ್ರತಿಯೊಬ್ಬರಿಗೂ ಕೊಡ್ತಾರೆ ಅದರ ಮಾರ್ಕ್ಸ್, ಗ್ರೇಸ್ ಮಾರ್ಕ್ಸ್. ಸೊ ಇದು ಬೆನಿಫಿಟ್ ಐತೆ ನಿಮಗೆ. ಬಟ್ ಒಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ನೀವು ಯಾವಾಗ ಅದನ್ನು ಆನ್ಸರ್ ಅಟೆಂಪ್ಟ್ ಮಾಡ್ತಿರ್ತೀರಲ್ಲ ಎಕ್ಸಾಮ್ ಒಳಗೆ, ಯು ವಿಲ್ ಸ್ಪೆಂಡ್ ಮೋರ್ ಟೈಮ್. ಯಾಕಂದ್ರೆ ನಮ್ದು ಹೆಂಗಿರುತ್ತೆ ಅಂದ್ರೆ ವೆನ್ ಐ ನೋ ದ ಕನ್ಸೆಪ್ಟ್, ಓಕೆ, ಐ ಡೋಂಟ್ ಫೀಲ್ ಲೈಕ್ ಗಿವಿಂಗ್ ಅಪ್ ಫಾರ್ ದಟ್ ಪರ್ಟಿಕ್ಯುಲರ್ ಕ್ವಶನ್. ಇಸಂಟ್ ಈಗ ಗೊತ್ತಿರಲಿಲ್ಲ ಅಂದ್ರೆ ಏನು ಮಾಡ್ತೀವಿ ನಾವು, ನಾ ಅದರದ್ದು ಓದೇ ಇಲ್ಲ ಅನ್ನೋಂಗಿತ್ತು, ಡಿಫಿಕಲ್ಟ್ ಇತ್ತು ಅಂದ್ರೆ ಒಂದ್ಸಲ ಓದ್ತೀವೋ ನನಗೆ ಬರೋದಿಲ್ಲ ಅಂತ ಬಿಟ್ಟು ಬಿಡ್ತೀವಿ. ಬಟ್ ನಾವು ಓದಿದ್ದತ್ರೊಳಗಿಂದ ಬಂದಿತ್ತಂದ್ರೆ ಯು ವೋಂಟ್ ಫೀಲ್ ಲೈಕ್ ಗಿವಿಂಗ್ ಅಪ್. ಸೊ ನಿಮಗಂತೂ ಮಾರ್ಕ್ಸ್ ಬರ್ದೈತದು, ದ್ಯಾಟ್ ಈಸ್ ನಾಟ್ ಅ ಪ್ರಾಬ್ಲಮ್. ಬಟ್ ನಿಮಗೆ ಎಕ್ಸ್ಟ್ರಾ ಟೈಮ್ ವೇಸ್ಟ್ ಆಗಿರುತ್ತೆ ಅದ್ರೊಳಗೆ. ಸೊ ಆ ಟೈಪನ್ನು ಭಾಳ ಐಡೆಂಟಿಫೈ ಮಾಡ್ಬೇಕು ನೀವು. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಐಡೆಂಟಿಫೈ. ಬಟ್ ನೀವು ಇದನ್ನ ಏನು ಮಾಡಬೇಕು, ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಏನದಾವಲ್ಲ ಅವ್ನು ನೋಡಿದ್ರೆ ನಿಮಗೆ ಸಿಗ್ತೈತಿ. ಸೊ ಎವ್ರಿ ಕ್ವಶನ್ ಪೇಪರ್ ಒಳಗೆ ಎರರ್ಸ್ ಇರ್ತಾವೆ, 2-3 ಕ್ವಶನ್ಸು ಎವ್ರಿ ಕ್ವಶನ್ ಪೇಪರ್ಸ್ ಒಳಗೆ ಇರ್ತಾವೆ. ಸೊ ಗ್ರೇಸ್ ಮಾರ್ಕ್ ಬರೋದೈತಿ. ಬಟ್ ಐಡೆಂಟಿಫಿಕೇಶನ್, ಯಾಕಂದ್ರೆ ಯೂಶ್ವಲಿ ಲೈಕ್ ಎಕ್ಸಾಮ್ ಬರೋದ ತಕ್ಷಣ ಸ್ಟೂಡೆಂಟ್ ನನಗೆ ಕಾಲ್ ಮಾಡ್ತಾರೆ. ಸೊ ಅವಾಗ ಡಿಸ್ಕಷನ್ ಮಾಡೋ ಮುಂದೆ ಮ್ಯಾಮ್ ನಾ ಇಷ್ಟು ಟೈಮ್ ಸ್ಪೆಂಡ್ ಮಾಡಿದ್ನಿ ಅಂತಾರೆ. ಸೊ ಅದಕ್ಕೆ ನಾನು ಅದನ್ನು ಟಿಪ್ ಈಗ ಮೊದಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡಾಕತ್ತೀನಿ. ಈಗ ನಮ್ಮದು ಕೋರ್ಸ್ ಒಳಗೆ BBMP ಆಸ್ ವೆಲ್ ಆಸ್ WRD ಕೋರ್ಸ್ ಒಳಗೆ ನಾವು 28 ಕ್ವಶನ್ ಪೇಪರ್ಸ್ ಕೊಟ್ಟಿವು. ಸೊ ಆ ಕ್ವಶನ್ ಪೇಪರ್ಸ್ ನೋಡ್ರಿ ನಿಮಗೆ ಗೊತ್ತಾಗ್ತೈತೆ ಅದು ಎರರ್ ಟೈಪ್. ಯಾಕಂದ್ರೆ ನಾವು ಅದ್ರಾಗ ಸೊಲ್ಯೂಷನ್ಸು ಕೊಟ್ಟಿರ್ತೀವಿ ಕ್ವಶನ್ ಪೇಪರ್ಸಿಗೆ, 12 ಪೇಪರ್ಸಿಗೆ. ಸೊ ಆ ಸೊಲ್ಯೂಷನ್ ಒಳಗೆ ನಾವು ಮೆನ್ಷನ್ ಮಾಡೇವು. ಸೊ ದಿಸ್ ಇಸ್ ದ ಎರರ್ ಇನ್ ದ ಕ್ವಶನ್, ಯು ಶುಡ್ ಟೇಕ್ ದಿಸ್ ಡೇಟಾ ಆ್ಯಂಡ್ ಸಾಲ್ವ್ ದ ನ್ಯೂಮರಿಕಲ್ ಅಂತಂದು. ಸೊ ಯೂಶ್ವಲಿ ಈ ಟೈಪ್ ಎರರ್ ಎದ್ರಾಗ ಬರ್ತಾವೆ ಅಂದ್ರೆ ನ್ಯೂಮರಿಕಲ್ ಟೈಪ್ ಆಫ್ ಕ್ವಶನ್ಸ್ ಒಳಗೆ ಬರ್ತಾವೆ, ಥಿಯರಿ ಒಳಗೆ ಬರೋದಿಲ್ಲ. ಸೊ ನ್ಯೂಮರಿಕಲ್ ಇರೋದ್ರಿಂದ ನಮಗೆ ಸಾಲ್ವ್ ಮಾಡೋಕ್ಕೂ ಟೈಮ್ ವೇಸ್ಟ್ ಆಗ್ತೈತಿ, ಮತ್ತು ಆನ್ಸರೂ ರೀಚ್ ಆಗೋದಿಲ್ಲ. ಸೊ ತಿಳಿತಲ್ಲ, ಅದಕ್ಕೆ ಐ ಸ್ಪೆಂಡ್ ಮೋರ್ ಟೈಮ್ ಆನ್ ಎಕ್ಸ್ಪ್ಲೇನಿಂಗ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್. ರಿಮೆಂಬರ್ ದಿಸ್. ಸೊ ಆ ಟೈಪ್ ಕ್ವಶನ್ಸ್ ನಿಮಗೆ ಯಾವಾಗ ಸ್ವಲ್ಪ ರಾಂಗ್ ಐತಿ ಅನ್ನಿಸ್ತೈತಲ್ಲ, ಸ್ಕಿಪ್ ಮಾಡಿಬಿಡ್ರದನ್ನು. ಓಕೆನಾ? ಸೊ ಇದನ್ನು ನೀವು ಯಾವಾಗ ಮಾಡ್ಬಂದ್ರೆ ಇಫ್ ಯು ಹ್ಯಾವ್ ಸ್ಟಡಿಡ್ ದ್ಯಾಟ್ ಕಾನ್ಸೆಪ್ಟ್ ಆರ್ ದ್ಯಾಟ್ ಪರ್ಟಿಕ್ಯುಲರ್ ಚಾಪ್ಟರ್ ವೆರಿ ಥರೋಲಿ. ಸೊ ನೀವು ಅದು ಓದಿರಲಿಲ್ಲ ಅಂದ್ರೆ ಅವ್ರು ರಾಂಗ್ ಕೊಡಲಿ ಕರೆಕ್ಟ್ ಕೊಡಲಿ ನಿಮಗೇನು ಡಿಫ್ರೆನ್ಸ್ ಕ್ರಿಯೇಟ್ ಆಗೋದಿಲ್ಲ. ಸೊ ತಿಳಿತಲ್ಲ, ಇದು ಭಾಳ ಇಂಪಾರ್ಟೆಂಟ್ ಐತಿ. ಸೊ ಇದನ್ನ ಫಾಲೋ ಮಾಡಿರಿ. ನೆಕ್ಸ್ಟ್ ಟಿಪ್ ಏನಂದ್ರೆ ನ್ಯೂಮರಿಕಲ್ ಕ್ವಶನ್ಸ್ ಏನು ಬರ್ತಾವಲ್ಲ, ಸೊ ಆಪ್ಷನ್ಸ್ ಒಳಗೆ ರೇಂಜ್ ಚೆಕ್ ಮಾಡಿರಿ ನೀವು. ಓಕೆ, ಲೈಕ್ ಫಾರ್ ಎಕ್ಸಾಂಪಲ್ ಈ ಒಂದೊಂದು ಡೈರೆಕ್ಟ್ ಡೇಟಾ ಬೇಸ್ಡ್ ಆನ್ಸರ್ಸ್ ಇರ್ತಾವ. ಸೊ ಆ ರೇಂಜ್ ಒಳಗನ ಆನ್ಸರ್ ಬರ್ಬೇಕು ಕಂಪಲ್ಸರಿ. ಸೊ ಅದನ್ನು ಬಿಟ್ಟರೆ ಬರೋದೇ ಇಲ್ಲ. ಈಗ PH ಎಸಿಡಿಕ್ ಬೇಸಿಕ್ ಅಂದ್ರೆ ಆ ಪರ್ಟಿಕ್ಯುಲರ್ ರೇಂಜ್ 1 to 7, 7 to 14 ಒಳಗನ ಬರಬೇಕು, ಉಲ್ಟಾ ಬರೋದಿಲ್ಲ. ಸೊ ಅದ್ರ ಪ್ರಕಾರ ನೋಡ್ಕೊಂಡು ಬೈ ಚಾನ್ಸ್ ನಿಮ್ಗೆ ಆಪ್ಷನ್ ಒಳಗೆ ಇತ್ತಂದ್ರೆ ಡೈರೆಕ್ಟಾಗಿ ಅದನ್ನು ಆನ್ಸರ್ ಮಾಡಿಬಿಡೋದು. ಯು ನೀಡ್ ನಾಟ್ ಸಾಲ್ವ್ ದ ಕ್ವಶನ್. ಸೊ ಈ ಥರ ವೆನ್ ಯು ಆರ್ ಸಾಲ್ವಿಂಗ್ ಆರ್ ವೆನ್ ಯು ಆರ್ ಸ್ಟಡಿಂಗ್ ನಾವಲ್ಲ, ಸೊ ನೀವು ಏನು ಓದ್ತಿರ್ತಿರಲ್ಲ, ಯಾವುದೋ ಒಂದು ಸಬ್ಜೆಕ್ಟ್ ಓದ್ತಿರ್ತಿರಲ್ಲ, ಈಗ ಸರ್ವೇಯಿಂಗ್ ಸಬ್ಜೆಕ್ಟ್ ಓದ್ತಿದ್ದಾರೆ ಅಂದ್ರೆ ಈ ಕ್ವಶನ್ನು ಎಕ್ಸಾಮ್ ಒಳಗೆ ಕೇಳಿದ್ರೆ ನಾನು ಯಾವ ಥರ ಬರಿಬೇಕು, ಇದ್ರೊಳಗೆ ಟ್ವಿಸ್ಟ್ ಕೇಳಿದ್ರೆ ನಾನು ಯಾವ ಥರ ಇಂಪ್ಲಿಮೆಂಟ್ ಮಾಡಬೇಕು ಟ್ರಿಕ್ಕು, ಅದನ್ನು ಈಗ ಓದ್ಕೊತ ಮಾಡಬೇಕು. ಈಗ ನೀವು ಡೈರೆಕ್ಟ್ ಅದೊಂದು ಕನ್ಸೆಪ್ಟ್, ಈಗ ಫಾರ್ ಎಕ್ಸಾಂಪಲ್ ಯಾವ್ದು ತಗೊಳ್ಳಿ, ಲೈಕ್
ಬಿಯರಿಂಗ್ ಕ್ಯಾಲ್ಕುಲೇಷನ್ ಆಫ್ ಬಿಯರಿಂಗ್ ಅಂತ ಇರತ್ತೆ, ಅಥವಾ ಫೋರ್ ಬಿಯರಿಂಗ್ ಏನಾದರೂ ಅಂತ ಇರ್ತೈತಿ. ಸೊ ಅದು ಕ್ಯಾಲ್ಕುಲೇಷನ್ ನೀವೇನು ಮಾಡ್ತೀರಿ, ಕನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ, ವಾಟ್ ಇಸ್ ಫೋರ್ ಬಿಯರಿಂಗ್ ಅಥವಾ ವಾಟ್ ಇಸ್ ಬಿಯರಿಂಗ್, ವಾಟ್ ಇಸ್ ಫೋರ್ ಬಿಯರಿಂಗ್, ಬ್ಯಾಕ್ ಬಿಯರಿಂಗ್, ದೆನ್ ಯು ವಿಲ್ ಸಾಲ್ವ್ ದ ನ್ಯೂಮರಿಕಲ್ ಆ್ಯಂಡ್ ಯು ವಿಲ್ ಗೋ ಹೆಡ್, ಲೈಕ್ ಯು ವಿಲ್ ಜಸ್ಟ್ ಕೀಪ್ ಸ್ಟಡಿಂಗ್. ಬಟ್ ಅದನ್ನು ಇನ್ನೊಂದು ಸ್ಟೆಪ್ ಅಹೆಡ್ ನಾವು ಓದಬೇಕು. ಇದನ್ನು ಎಕ್ಸಾಮ್ ಒಳಗೆ ಕೇಳಿದ್ರೆ ನಾನು ಹೆಂಗೆ ಆನ್ಸರ್ ಮಾಡಬೇಕು. ಸೊ ಅದನ್ನೊಂದು ಎವ್ರಿ ಕನ್ಸೆಪ್ಟ್ ಎವ್ರಿ ಸಬ್ಜೆಕ್ಟ್ ನೀವು ಓದ್ತಿರ್ತಾರಲ್ಲ ಅದನ್ನೊಂದು ಎಕ್ಸ್ಟ್ರಾ ಹಿಂಟ್ ಆ್ಯಡ್ ಮಾಡ್ಕೊತ ಹೋಗಿ ಮಾಡಿರಿ, ಇಟ್ ವಿಲ್ ಬಿ ವೆರಿ ಈಸಿ. ಅಂದ್ರೆ ನಿಮ್ಗೆ ನಾಳೆ ಪೇಪರ್ ಒಳಗೆ ಯು ವಿಲ್ ನಾಟ್ ಫೈಂಡ್ ನಥಿಂಗ್ ನ್ಯೂ. ಓಕೆ, ಇಲ್ಲಾಂದ್ರೆ ಏನು ಅನಿಸ್ತೈತಿ ನಿಮ್ಗೆ, ಬಿಯರಿಂಗ್ ಓದಿದಂಗೆ ಅನಿಸ್ತೈತಿ, ಕ್ಯಾಲ್ಕುಲೇಷನ್ ಮಾಡಿದಂಗೂ ಅನಿಸ್ತೈತಿ. ಯು ವಿಲ್ ಬಿ ಆಲ್ ದ ಥಿಂಗ್ಸ್ ವಿಲ್ ಬಿ ದೇರ್ ಇನ್ ಯುವರ್ ಮೈಂಡ್ ಬಟ್ ಇನ್ ದ ಬ್ಲಡ್ ಫಾರ್ಮ್. ಸೊ ಕ್ಲಿಯರಿಟಿ ಇರೋದಿಲ್ಲ. ಅದನ್ನು ನೀವು ಈಗ ಓದಬೇಕಾದ್ರೆ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡು ಓದಿದ್ರಂದ್ರೆ ಅಲ್ಲಿ ನಿಮಗೆ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಟು ರಿಕಲೆಕ್ಟ್. ಸೊ ತಿಳಿತಲ್ಲ. ಸೊ ಈ ಟೈಪ್ ರೇಂಜ್ ಏನಿರತ್ತೆ, ನ್ಯೂಮರಿಕಲ್ಸ್ ಒಳಗೆ ಯೂನಿಟ್ ಏನು ಕೊಟ್ಟಾರ, ಆಪ್ಷನ್ಸ್ ಒಳಗೆ ಯೂನಿಟ್ ಏನು ಕೊಟ್ಟಾರ. ಸೊ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಏನಿರುತ್ತೆ ಅಂದರೆ ಈಗ ನಾವು ಯು ಆರ್ ಸ್ಟಡಿಂಗ್, ಯು ಆರ್ ನಾಟ್ ರೈಟಿಂಗ್ ದ ಎಕ್ಸಾಮ್. ಬಟ್ ಯಾವಾಗ ನೀವು ಜನವರಿ ಫೆಬ್ರವರಿ ಮಾರ್ಚ್ ಒಳಗೆ ಯಾವಾಗ ನೀವು ಆ್ಯಕ್ಚುಯಲ್ ಎಕ್ಸಾಮ್ ಬರೀತಿರ್ತೀರಲ್ಲ, ಈಗ ನಿಮ್ದು ಏನು ಟಾರ್ಗೆಟ್ ಇರ್ತೈತಿ, I have to cover more syllabus as much as possible now. This is the only target. ಅವತ್ತೇನಿರುತ್ತೆ ಅಂದರೆ ಯು ಶುಡ್ ಟ್ರೈ ಆನ್ಸರಿಂಗ್ ಆಸ್ ಮೆನಿ ಆಸ್ ಕ್ವಶನ್ಸ್ ಯು ಕ್ಯಾನ್, ದಟ್ ಟು ಕರೆಕ್ಟ್ ಟು ಗೆಟ್ ಸಿಲೆಕ್ಟೆಡ್. ಸೊ ಅದನ್ನು ಮಾಡ್ಬೇಕಂದ್ರೆ ನಿಮಗೆ ಎಕ್ಸಾಮ್ ಹಾಲ್ ಒಳಗೆ ಬೇರೆ ಸ್ಟೂಡೆಂಟ್ಸಿಗೆ ನೋಡ್ತೀರಿ, ಹೊರಗೆ ಇನ್ ದ ಕ್ಯಾಂಪಸ್ ಅಲ್ಲಿ ಭಾಳ ಜನ ಬಂದಿರ್ತಾರೆ. ಸೊ ಅದೊಂದು ಟೆನ್ಷನ್ ಕ್ರಿಯೇಟ್ ಆಗ್ತೈತೆ ನಿಮ್ಗೆ. ಸೊ ಮೋಸ್ಟ್ಲಿ ಏಜ್ ಲಿಮಿಟ್ದಿಂದ ನಿಮ್ದು ಲಾಸ್ಟ್ ಅಟೆಂಪ್ಟ್ ಇರ್ತೈತಿ. ಸೊ ದೇರ್ ಆರ್ ಎನ್ ನಂಬರ್ ಆಫ್ ರೀಸನ್ಸ್. ಅಥವಾ ನಿಮ್ಮ ಪೇರೆಂಟ್ಸು ಇಲ್ಲ ಇದು ಲಾಸ್ಟ್ ಎಕ್ಸಾಮಿನ್ ಯಾವುದು ಬರೆಯೋದಿಲ್ಲ, ಯು ಶುಡ್ ಟ್ರೈ ಫೈಂಡಿಂಗ್ ಅದರ್ ಜಾಬ್. ಸೊ ಆಲ್ ದೋಸ್ ಎಡಿಷನಲ್ ಪ್ರೆಷರ್ಸ್ ವಿಲ್ ಬಿ ದೇರ್ ಇನ್ ಯುವರ್ ಮೈಂಡ್ ವೆನ್ ಯು ಆರ್ ರೈಟಿಂಗ್ ದ ಎಕ್ಸಾಮ್ ಆ್ಯಕ್ಚುಲಿ. ಬಟ್ ಆ ಪ್ರೆಷರ್ ಈಗಿರೋದಿಲ್ಲ. ಸೊ ಅದ್ರ ಸಂಬಂಧ ಅದಕ್ಕೂ ಒಂದು ಸ್ವಲ್ಪ ಮೈಂಡ್ ಒಳಗೆ ಎಕ್ಸ್ಟ್ರಾ ಸ್ಪೇಸ್ ಕೊಡ್ಬೇಕು ನೀವು. ಅದಕ್ಕೆ ಈಗ ನೀವು ಎಷ್ಟು ಟೆಕ್ನಿಕಲಿ ಥರೋ ಆಗಿ ಓದ್ತಿರಲ್ಲ ಅಷ್ಟು ನಿಮ್ಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತೈತಿ. ಆ ಟೈಮ್ ಒಳಗೆ ನಿಮಗೆ ಪ್ಯಾನಿಕ್ ಆದ್ರೂ ದ್ಯಾಟ್ ವೋಂಟ್ ಅಫೆಕ್ಟ್ ಯು ಮಚ್. ಸೊ ತಿಳಿತಲ್ಲ. ಸೊ ದಿಸ್ ಇಸ್ ದ ನೆಕ್ಸ್ಟ್ ಪಾಯಿಂಟ್. ಸೊ ಯೂನಿಟ್ಸ್ ಅದು ಏನದಾವ ಚೆಕ್ ಮಾಡಿ ದೆನ್ ಸಾಲ್ವ್. ಸೆವೆಂತ್ ಟಿಪ್ ಏನಂದ್ರೆ, ವಾಟ್ ಎವರ್ ಲೈಕ್ ಯು ಆರ್ ನಾಟ್ ಏಬಲ್ ಟು ರೀಕಲೆಕ್ಟ್. ಸೊ ಆ ಪರ್ಟಿಕ್ಯುಲರ್ ಕ್ವಶನ್ ಇರತ್ತೆ, ಸೊ ಅದನ್ನು ನಿಮಗೆ ಗೊತ್ತಿರತ್ತೆ ಬಟ್ ನಾಟ್ ದ ಕರೆಕ್ಟ್ ಆನ್ಸರ್ ನಿಮ್ಗೆ ಐಡೆಂಟಿಫೈ ಮಾಡೋಕ್ಕೆ ಬರ್ತಿರೋದಿಲ್ಲ. ಸೊ ಜಸ್ಟ್ ಕ್ಲೋಸ್ ಯುವರ್ ಐಸ್ ಆ್ಯಂಡ್ ರಿವೈಂಡ್ ಯುವರ್ ಸೆಲ್ಫ್ ಆ್ಯಂಡ್ ಗೋ ಬ್ಯಾಕ್ ಟು ಯುವರ್ ನೋಟ್ಸ್. ಜಸ್ಟ್ ಕ್ಲೋಸ್ ಯುವರ್ ಐಸ್ ಆ್ಯಂಡ್ ರೀಕಲೆಕ್ಟ್. ಓಕೆನಾ. ಸೊ ರಿವೈಂಡ್ ಮಾಡಿರಿ, ನಾನು ಯಾವ ಪೇಜ್ದಾಗ ಬರ್ದಿದ್ನಿ, ಯಾವ ಕಲರ್ ಇಂಕ್ಲೆ ಬರ್ದಿದ್ನಿ, ಎಲ್ಲಿ ಕೂತು ಓದಿದ್ನಿ. ಸೊ ಯು ವಿಲ್ ರೀಕಲೆಕ್ಟ್. ಜಸ್ಟ್ ಗಿವ್ ಸಮ್ ಟೈಮ್ ಆ್ಯಂಡ್ ದಟ್ ಟೈಮ್ ಈಸ್ ವರ್ತ್ ಗಿವಿಂಗ್. ಡೋಂಟ್ ಸ್ಕಿಪ್. ನಿಮಗದು ಗೊತ್ತಿದ್ದಂಗಿತ್ತು, ಐ ಹ್ಯಾವ್ ಸ್ಟಡಿಡ್ ದಿಸ್ ಕಾನ್ಸೆಪ್ಟ್. ಈಗ ನಾನು ನಿಮ್ಗೆ ಆಗಲೇನ ಬಿಯರಿಂಗದ ಎಕ್ಸಾಂಪಲ್ ಕೊಟ್ಟಿದ್ನಿ. ಸೊ ನೀವು ಕಂಪಾಸ್ ಸರ್ವೇಯಿಂಗ್ ಚಾಪ್ಟರ್ನ ನೀವು ಓದಿಲ್ಲ ಅಂದ್ರೆ ಸೊ ಯು ವಿಲ್ ನಾಟ್ ಬಿ ಏಬಲ್ ಟು ಆನ್ಸರ್. ಸೊ ಅಂಥವೆಲ್ಲ ಬಿಟ್ಬಿಡೋದು. ಬಟ್ ನೀವು ಅದನ್ನು ಓದಿರಿ ಮಾಡಿರಿ ಬಟ್ ಸ್ಟಿಲ್ ಯು ಆರ್ ನಾಟ್ ಏಬಲ್ ಟು ರೀಕಲೆಕ್ಟ್ ಆರ್ ಆನ್ಸರ್ ಪ್ರಾಪರ್ಲಿ ಇದ್ದಾಗ, ಡೂ ನಾಟ್ ಕನ್ಸಿಡರ್ ಇಟ್ ಆಸ್ ವೇಸ್ಟ್ ಆಫ್ ಟೈಮ್. Just close your eyes and go back to your study time and try recollecting. Definitely you will get the answer. ಸೊ ಈಗ ನಾನು ಏನು ಟಿಪ್ಸ್ ನಿಮ್ಗೆ ಹೇಳಕತ್ತೇನಲ್ಲ, ನೀವು ಇದನ್ನು ಥರೋ ಆಗಿ ಕೇಳಿದ್ರಂದ್ರೆ ಇದನ್ನು ನೀವು ಆ್ಯಕ್ಚುಯಲ್ ಎಕ್ಸಾಮ್ ಬರೀಬೇಕಾದ್ರೆ ನೀವು ರೀಕಲೆಕ್ಟ್ ಮಾಡ್ಕೋತೀರಿ 100%. ಯು ವಿಲ್ ರೀಕಲೆಕ್ಟ್, ಓಕೆ ಮೇಡಮ್ ವಾಸ್ ಎಕ್ಸ್ಪ್ಲೇನಿಂಗ್ ಲೈಕ್ ದಿಸ್, ಮೇಡಮ್ ವಾಸ್ ವಿಯರಿಂಗ್ ದಿಸ್ ಡ್ರೆಸ್. ಸೊ ಎಲ್ಲ ರೀಕಲೆಕ್ಟ್, ಬಿಕಾಸ್ ನಾವು ಇಮೇಜ್ ಫಾರ್ಮ್ಯಾಟ್ ಒಳಗನ ನಮ್ಗೆ ದ ಥಿಂಗ್ಸ್ ಆರ್ ದ ಡೇಟಾ ವಿಲ್ ಬಿ ಸ್ಟೋರ್ಡ್ ಯೂಶ್ವಲಿ ಆ್ಯಂಡ್ ದ್ಯಾಟ್ ಈಸ್ ದ ಈಸಿ ವೇ ಟು ರೀಕಲೆಕ್ಟ್. ಓಕೆ, ಸೊ ಅದಕ್ಕೆ ಅದನ್ನು ಈಗ ನಾನು ಎಕ್ಸ್ಪ್ಲೇನ್ ಮಾಡಾಕ್ತೀನಿ. ಆ್ಯಂಡ್ ಲಾಸ್ಟ್ ಟಿಪ್ ಹಿಯರ್ ಈಸ್ ಎಲಿಮಿನೇಷನ್ ಮೆಥಡ್. ಸೊ ಈಗ ನಿಮಗೆ 4 ಆಪ್ಷನ್ಸ್ ಕೊಟ್ಟಿರ್ತಾರೋ, ಸೊ ನಿಮ್ಗೆ ಕನ್ಸೆಪ್ಟ್ ಗೊತ್ತಿತ್ತಂದ್ರೆ ಲೈಕ್ ನ್ಯೂಮರಿಕಲ್ಸ್ ಅದು ಸಾಲ್ವ್ ಮಾಡೋದು ಅಥವಾ ಥಿಯರಿ ಕ್ವಶನ್ ಇತ್ತಂದ್ರೂ ನಿಮ್ಗೆ ಅಷ್ಟು ಕರೆಕ್ಟಾಗಿ ನಿಮ್ಗೆ ಆನ್ಸರ್ ಮಾಡೋಕ್ಕೆ ಬರಲಿಲ್ಲ ಅಂದ್ರೆ ಜಸ್ಟ್ ಸಿ ದ ಆಪ್ಷನ್ಸ್. ಯಾವುದು ಲೈಕ್ ವೆರಿ ವೇಗ್ ರ್ಯಾಂಡಮ್ ಆಪ್ಷನ್ಸ್ ಇರ್ತಾವಲ್ಲ, ಯು ಕ್ಯಾನ್ ಎಲಿಮಿನೇಟ್ ದೋಸ್ ಆಪ್ಷನ್ಸ್ ಆ್ಯಂಡ್ ಟ್ರೈ ಗಿವಿಂಗ್ ದ ಕರೆಕ್ಟ್ ಆನ್ಸರ್. ಓಕೆನಾ. ಸೊ ಇದು 8 ಪರ್ಟಿಕ್ಯುಲರ್ ಟಿಪ್ಸ್ ನಾನು ಎಕ್ಸ್ಪ್ಲೇನ್ ಮಾಡೀನಿ ಫಾರ್ WRD ಆಸ್ ವೆಲ್ ಆಸ್ ಫಾರ್ BBMP AE ಎಕ್ಸಾಮ್. ಓಕೆ, ಸೊ ಎನಿ MCQ ಪ್ಯಾಟರ್ನ್ಗೆ ಇದನ್ನು ಫಾಲೋ ಮಾಡಿರಿ. ಸೊ ನೀವು ಫಸ್ಟ್ BBMP ಎಕ್ಸಾಮ್ ಅಟೆಂಪ್ಟ್ ಮಾಡ್ತಿದ್ರಂದ್ರೆ ಲೈಕ್ ಓನ್ಲಿ ಎಕ್ಸಾಮ್ ಅಟೆಂಪ್ಟ್ ಮಾಡ್ತಿದ್ರೆ BBMP ಸಬ್ಜೆಕ್ಟ್ಸ್ ಎಲ್ಲ ಕವರ್ ಅಪ್ ಮಾಡ್ಕೋರಿ. ಸೊ ಅದ್ರೊಳಗೆ ಮೇಡಮ್ ಯಾವ್ದು ಹೈ ವೇಟೇಜ್ ಸಬ್ಜೆಕ್ಟು ಲೋ ವೇಟೇಜ್ ಅಂತ ಕೇಳಬೇಡ್ರಿ. ಯಾಕಂದ್ರೆ ಆ ಸಬ್ಜೆಕ್ಟ್ಸ ಕಮ್ಮಿ ಅದಾವೆ BBMP ಒಳಗೆ. ಸೊ ನೀವು ಎಷ್ಟು ಟೈಮ್ ಹಾಕ್ತಿರೋ ಅಥವಾ ಸಿಲೆಬಸ್ ಎಷ್ಟೈತಿ ಅದ್ರ ಪ್ರಕಾರ ವೇಟೇಜ್ ಇರತ್ತೆ. ಸೊ ಈಗ ನಿಮಗೆ ನಾನು ಆನ್ ಆ್ಯನ್ ಎವ್ರೇಜ್ ಹೇಳಬೇಕಂದ್ರೆ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಏನೈತಲ್ಲ, ದಟ್ ಈಸ್ ವಾಟರ್ ಸಪ್ಲೈ ಆ್ಯಂಡ್ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್, ಆನ್ ಆ್ಯನ್ ಎವ್ರೇಜ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 25% ಆಫ್ ದ ಕ್ವಶನ್ಸ್ ಇನ್ ದಟ್, ಆನ್ ಆ್ಯನ್ ಎವ್ರೇಜ್ ಔಟ್ ಆಫ್ 100. ಆಮೇಲೆ ನೆಕ್ಸ್ಟ್ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್, ಸಾಮ್, ಸ್ಟ್ರಕ್ಚರಲ್ ಅನಾಲಿಸಿಸ್, ಅಡ್ವಾನ್ಸ್ ಸ್ಟ್ರಕ್ಚರ್ಸ್ ಅದು ಕೊಟ್ಟಾರ ನೋಡ್ರಿ ಸಿಲೆಬಸ್ ಒಳಗೆ. ಸೊ ಇವು 3 ಸೇರಿದ್ದು. ಸೊ ಇದರದ್ದು ಯು ಕ್ಯಾನ್ ಎಕ್ಸ್ಪೆಕ್ಟ್ ಅರೌಂಡ್ 25% ಆಫ್ ದ ಕ್ವಶನ್ಸ್. ಆಮೇಲೆ ಹೈವೇ ಇಂಜಿನಿಯರಿಂಗ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅರೌಂಡ್ 20%. ಆ್ಯಂಡ್ ರೆಸ್ಟ್ ಏನು ಬರುತ್ತಲ್ಲ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫಾರ್ ಬ್ರಿಡ್ಜ್ CTM. ಓಕೆ, ಸೊ ಈ ಥರ ನೀವು ಡಿವೈಡ್ ಮಾಡಿಕೊಂಡು ಓದಬೇಕು.
because they are very like high weightage subjects. Definitely you will get more number of questions from that. Okay, ನಮ್ಮದು ಕೋರ್ಸ್ ಒಳಗೂ ನಾನು ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಒಳಗೆ ಆಫ್ಟರ್ ಎವ್ರಿ ಚಾಪ್ಟರ್ ಐ ಹ್ಯಾವ್ ಡಿಸ್ಕಸ್ಡ್ ಎಕ್ಸ್ಟ್ರಾ MCQs ಆಸ್ ವೆಲ್ ಆಸ್ ಎಕ್ಸ್ಟ್ರಾ ನ್ಯೂಮರಿಕಲ್ಸ್. ಸೊ ಅಷ್ಟು ಮಾಡಿರಿ, ನಿಮಗೆ ಏನೂ ರೆಫರ್ ಮಾಡೋದು ನೆಸಸರಿ ಇಲ್ಲ. ಯಾವ ಕ್ವಶನ್ ಪೇಪರ್ ಬೇಡ, ಏನು ಬೇಡ, ಅಷ್ಟು ಡೀಟೇಲ್ ಆಗಿ ನಾನು ಕ್ವಶನ್ಸ್ ಡಿಸ್ಕಷನ್ ಮಾಡೀನಿ ಇನ್ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್. ಓಕೆ, ಸೊ ನಾವು ವೆನ್ ಇಟ್ ಕಮ್ಸ್ ಟು WRD ಸಬ್ಜೆಕ್ಟ್ಸ್, ಸೊ ಅದರೊಳಗೆ ಇವಂತೂ ನೀವು ಓದಿರ್ತೀರಿ. ಸೊ ದೇ ಆರ್ ಆಲ್ಸೋ ದ ಪಾರ್ಟ್ ಆಫ್ WRD. ಬಟ್ ಅದ್ರ ಜೊತೆ ಅಡಿಷ್ನಲ್ ನೀವು ಯಾವುದು ಓದಬೇಕಂದ್ರೆ ವೆನ್ ಇಟ್ ಕಮ್ಸ್ ಟು ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್, ಸೊ ಇರಿಗೇಷನ್, ಹೈಡ್ರಾಲಜಿ, ಫ್ಲೂಯಿಡ್ ಮೆಕ್ಯಾನಿಕ್ಸ್, ಸೊ ಅದನ್ನು ಮಾಡ್ಕೋಬೇಕು. ಆ್ಯಂಡ್ ಅಲಾಂಗ್ ವಿತ್ ದಟ್ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್, ಬಿಲ್ಡಿಂಗ್ ಮಟೀರಿಯಲ್ಸ್. ಸೊ ಇವು ಭಾಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್. ಸೊ ಇಷ್ಟು ಮುಗಿದ ಮೇಲೆ ದೆನ್ ಯು ಕಾನ್ಸಂಟ್ರೇಟ್ ಆನ್ ಅದರ್ ಸಬ್ಜೆಕ್ಟ್ಸ್ ಲೈಕ್ RCC, ಸ್ಟೀಲ್, ದೆನ್ ಏರ್ಪೋರ್ಟ್, ಟನಲ್ಸ್, ಪೋರ್ಟ್ಸ್ ಆ್ಯಂಡ್ ಹಾರ್ಬರ್ಸ್. ಸೊ ರಿಮೈನಿಂಗ್ ಸಬ್ಜೆಕ್ಟ್ಸ್ ಏನದಾವಲ್ಲ ಯು ಕ್ಯಾನ್ ಕಾನ್ಸಂಟ್ರೇಟ್ ಲೇಟರ್ ಆನ್. ಇಟ್ ಡಿಪೆಂಡ್ಸ್ ಆನ್ how much time you will be having to prepare those particular subjects. So ತಿಳಿತಲ್ಲ, ಈಗ now we understood like how to attempt the actual MCQs in the final exam. So now coming to PWD descriptive pattern. So descriptive pattern ನಾವು ಹೆಂಗೆ ಅಟೆಂಪ್ಟ್ ಮಾಡಬೇಕು ಅಂತ. ಸೊ ಇದ್ರೊಳಗೆ ಅವ್ರು ಏನು ಹೇಳ್ಯಾರ, ಪೇಪರ್ ಪ್ಯಾಟರ್ನ 4 ಡಿಫ್ರೆಂಟ್ ಪೇಪರ್ಸ್ ಇರ್ತಾವೆ ಡಿಫ್ರೆಂಟ್ ಟೈಮ್ ಒಳಗೆ. ಎವ್ರಿ ಪೇಪರ್ಗೆ 3 hours 3 hours 3 hours 3 hours ಇರತ್ತೆ. ದಟ್ ಈಸ್ ಪೇಪರ್ 1, ಪೇಪರ್ 2, ಪೇಪರ್ 3, ಪೇಪರ್ 4. ಸೊ ಪೇಪರ್ 1 ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಐತಿ, ಪೇಪರ್ 2, ಪೇಪರ್ 3, ಪೇಪರ್ 4. ಸೊ ಪೇಪರ್ 1 ಒಳಗೆ ಡಿಫ್ರೆಂಟ್ ಪಾರ್ಟ್ಸ್ ಅದಾವೆ, 3 ಡಿಫ್ರೆಂಟ್ ಪಾರ್ಟ್ಸ್, ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಅಂತಂದು. ಸೊ ನೀವು ಈಗ ಪೇಪರ್ 1 ನೀವು ಪ್ರಿಪೇರ್ ಆಗ್ತಿದ್ರಂದ್ರೆ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ. ಸೊ ಅವರು ಸಿಲೆಬಸ್ ಪೇಪರ್ ಪ್ಯಾಟರ್ನ್ ಏನು ಹೇಳ್ಯಾರಂದ್ರೆ ಎವ್ರಿ ಪಾರ್ಟ್ ಒಳಗೆ 3 ಕ್ವಶನ್ಸ್ ಕೊಡ್ತಾರೆ ಅವರು. 3 1s 3 2s 6 3 3s 9. ಸೊ 3 ಕ್ವಶನ್ಸ್ ಕೊಡ್ತಾರೋ. ಆಮೇಲೆ ಎವ್ರಿ ಕ್ವಶನ್ಸದ್ದು 20 ಮಾರ್ಕ್ಸಿಗೆ ಇರ್ತೈತಿ. ಸೊ ನೀವು ಎಕ್ಸಾಮ್ ಬರೀಬೇಕಂದ್ರೆ ಈ 3 ಡಿಫ್ರೆಂಟ್ ಪಾರ್ಟ್ಸ್ ಒಳಗೆ 1 ಕ್ವಶನ್ ಕಂಪಲ್ಸರಿ ತೊಗೊಳ್ಬೇಕು. 20 20 20 60 ತೊಗೊಳ್ಬೇಕು. ಇನ್ನು 2 ಕ್ವಶನ್ಸ್ ನೀವು ಯಾವ್ದು ಬೇಕಾದ್ರೆ ಪಾರ್ಟ್ ಒಳಗೆ ಚೂಸ್ ಮಾಡಬಹುದು. ಐದರ್ ದ ಸೇಮ್ ಪಾರ್ಟ್ ಆರ್ 2 ಡಿಫ್ರೆಂಟ್ ಪಾರ್ಟ್ಸ್, ವಾಟ್ ಎವರ್ ಇಸ್ ದಟ್. ಓಕೆನಾ? ಸೊ ಇದ್ರೊಳಗೆ ನೀವು ಸ್ಟಡಿ ಮಾಡಬೇಕಂದ್ರೆ ಏನು ಮಾಡಿರಿ, ನಿಮಗೆ ಈ 3 ಡಿಫ್ರೆಂಟ್ ಪಾರ್ಟ್ಸ್, ಐ ಆಮ್ ಟಾಕಿಂಗ್ ಓನ್ಲಿ ಅಬೌಟ್ ಪೇಪರ್ 1, ಯಾಕಂದ್ರೆ ದ ಸೇಮ್ ಥಿಂಗ್ ಫಾಲೋಸ್ ಆರ್ ಗೋಸ್ ವಿತ್ ದ ಪೇಪರ್ 2, ಪೇಪರ್ 3, ಪೇಪರ್ 4 ಆ್ಯಂಡ್ ಓಕೆನಾ? ಸೊ ಅದಕ್ಕೆ ಪಾರ್ಟ್ ಎ ಒಳಗೆ ನೀವು ಓದ್ತಿದ್ರೆ ಅಂದ್ರೆ ಸೊ ಅದರೊಳಗೆ ಒಂದು ಯಾವುದೋ ಡಿಫಿಕಲ್ಟ್ ಕನ್ಸೆಪ್ಟ್ ಇತ್ತಂದ್ರೆ ಯು ಕ್ಯಾನ್ ಸ್ಕಿಪ್. ಓಕೆ, ಸೊ ಎವ್ರಿ ಪಾರ್ಟ್ ಒಳಗೆ ನೀವು ಡಿಫ್ರೆಂಟ್ ಡಿಫಿಕಲ್ಟ್ ಕನ್ಸೆಪ್ಟ್ ಒಂದೊಂದು ಯು ಕ್ಯಾನ್ ಸ್ಕಿಪ್. ಚಾಪ್ಟರ್ ಆ್ಯಂಡ್ ಆಲ್ ಯು ಕ್ಯಾನ್ ಸ್ಕಿಪ್, ಬಟ್ ರೆಸ್ಟ್ ಆಫ್ ದ ಥಿಂಗ್ಸ್ ಯು ಶುಡ್ ಸಿಟ್ ವಿತ್ ದಟ್. ಯು ಶುಡ್ ಬಿ ವೆರಿ ವೆರಿ ಥರೋ. ಓಕೆನಾ? ಸೊ ದಿಸ್ ಇಸ್ ದ preparation method, and for this to practice obviously you have to practice SSC JE descriptive papers as well as IES exams. ಯಾಕಂದ್ರೆ ನಮ್ದು ಥರ ಫಸ್ಟ್ ಟೈಮ್ ಕಂಡಕ್ಟ್ ಮಾಡಕತ್ತಾರೆ ಇವರು. ಆಮೇಲೆ 20 ಮಾರ್ಕ್ದು ಒಂದೇ ಕ್ವಶನ್ ಇರಬೇಕತ್ತಿಲ್ಲ, ಅವ್ರಿಗೆ ಡೀಟೇಲಾಗಿ ನೋಟಿಫಿಕೇಶನ್ ಒಳಗೆ ಮೆನ್ಷನ್ ಮಾಡ್ಯಾರು. ಇಟ್ ಕ್ಯಾನ್ ಬಿ ಲೈಕ್ 5 + 15 20 ಆರ್ 10 + 10 20 ಆರ್ 20 ಮಾರ್ಕ್ದು ಒಂದು ಕ್ವಶನ್. ಸೊ ಯಾವ ಟೈಪು ಕೇಳ್ಬೋದು. ಸೊ ಲೆಂದಿ ಡೆರಿವೇಷನ್ಸ್ ಕೇಳ್ಬೋದು, ಲೆಂದಿ ಡಿಸೈನ್ ಕ್ವಶನ್ಸ್ ಕೇಳ್ಬೋದು, ನ್ಯೂಮರಿಕಲ್ಸ್ ಕೇಳ್ಬೋದು. ಡೋಂಟ್ ಸ್ಕಿಪ್ ಎನಿಥಿಂಗ್, ಯು ಹ್ಯಾವ್ ಟು ಸ್ಟಡಿ ಎವ್ರಿಥಿಂಗ್. ಓಕೆನಾ? ಸೊ ಈಗ ಆ್ಯಕ್ಚುಯಲ್ ಎಕ್ಸಾಮ್ ಒಳಗೆ ನೀವು ಅಟೆಂಪ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ PWD AEE ಅವ್ರ ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ಅಂತಂದು. ಸೊ ಫಸ್ಟ್ ಪೇಪರ್ನ ನಾನು ಹೇಳ್ತೀನಿ, ಲೈಕ್ ಪೇಪರ್ 1 ಅಂತಂದ. ಸೊ 3 hours ಪೇಪರ್ ಇರುತ್ತೆ ಅದು. ಸೊ 5 ಕ್ವಶನ್ಸ್ ನೀವು ಆನ್ಸರ್ ಮಾಡಬೇಕು. ಸೊ 3 hours ಅಂದರೆ ಏನಾಯ್ತು, 180 minutes ಆಯ್ತು. ಸೊ ಆನ್ ಆ್ಯನ್ ಎವರೇಜ್ 20 ಮಾರ್ಕ್ದು ಒಂದು ಕ್ವಶನ್ಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ನಾವು, 35 minutes ಆಸ್ ಪರ್ ದ ಕ್ಯಾಲ್ಕುಲೇಷನ್ 35. But practically it's better if you spend around 20 to 25 minutes for one 20 mark question. So one 20 mark question ಗೆ 25 minutes spend ಮಾಡ್ರಿ. ಅದು ಅವರು 10 + 10 ಕೊಟ್ಟಿದ್ದಾರೆ ಅಂದರೆ 10 minutes ಸ್ಪೆಂಡ್ ಮಾಡ್ರಿ. ಸೊ ಈ ಥರ ಟೈಮನ್ನು ಬ್ರೇಕ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊತ ಹೋಗ್ರಿ. ಸೊ ದ್ಯಾಟ್ ಇಟ್ ವಿಲ್ ಬಿ ಈಸಿ. ಲೈಕ್ ಯಾಕಂದ್ರೆ ಹೆಂಗಿರತ್ತೆ ಅಂದ್ರೆ ಇದ್ರೊಳಗೆ ನಿಮಗೆ ಅವರು 10 ಮಾರ್ಕಿಗೆ ಅದು ಕ್ವಶನ್ ಕೇಳಿದ್ರಂದ್ರೆ ಇವನ್ ಇಫ್ ಯು ರೈಟ್ 10 pages ಯು ವಿಲ್ ನಾಟ್ ಗೆಟ್ 1 mark ಮೋರ್. 10 marks ಅಷ್ಟೇ ಕೊಡ್ತಾರೆ ಅವರು. ಸೊ ನೀವು ಅದರದ್ದು ಪ್ರಕಾರ ನೋಡ್ಕೊಂಡು ನೀವು ಬರೀಬೇಕು. ಸೊ ವೆರಿ ಕ್ವಾಲಿಟಿ ರೈಟಿಂಗ್ ಇರಬೇಕು ಇದ್ರೊಳಗೆ. ಯುವರ್ ಹ್ಯಾಂಡ್ ರೈಟಿಂಗ್ ಆ್ಯಂಡ್ ಆಲ್ ಶುಡ್ ಬಿ ರಿಯಲಿ ಗುಡ್. ಸೊ ಪ್ರಾಕ್ಟೀಸ್ ಮಾಡಿರಿ. ಎಲ್ಲರೂ ಬರೀ ಟೈಪಿಂಗ್ ನಿಂತರ ರೈಟಿಂಗ್ ಪ್ರಾಕ್ಟೀಸ್ ಅನ್ನೋ ಹೋಗ್ಬಿಟ್ಟೈತಿ. ಸೊ ಸ್ವಲ್ಪ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ಕೊರಿ, ಇಲ್ಲಾಂದ್ರೆ ನಿಮಗೆ ಟೈಮ್ ಸಾಲೋದಿಲ್ಲ ಆ್ಯಕ್ಚುಯಲ್ ಎಕ್ಸಾಮ್ ಒಳಗೆ. ಈಗ ಹೇಳಕತ್ತೀನಿ, ಸ್ಟೂಡೆಂಟ್ಸ್ ಹೇಳ್ತಾರೆ ನನಗದು ಗೊತ್ತೈತಿ, ಮೇಡಮ್ ನನಗೆ ಕ್ವಶನ್ಸ್ ಗೊತ್ತಿದ್ವು, ಆನ್ಸರ್ಸ್ ಗೊತ್ತಿದ್ವು, ಬಟ್ ನನಗೆ ಟೈಮ್ ಸಾಲಿಲ್ಲ ಅಂತಂದು. ಸೊ ಅದಕ್ಕೆ ಇಂಥವೆಲ್ಲ ನೀವು ಆಮೇಲೆ ಹೇಳಬೇಡ್ರಿ ಅಂತಂದ್ರೆ ನಾನೀಗ ನಿಮಗೆ ಇನ್ಫಾರ್ಮೇಷನ್ ಕೊಡಕತ್ತೀನಿ ಇವನ್ನೆಲ್ಲನೂ. ಸೊ ಏನು ಹೇಳಿದ್ದೆ ನಾನು, ಲೈಕ್ 20 ಮಾರ್ಕ್ದು ಒಂದು ಕ್ವಶನ್ ಇತ್ತಂದ್ರೆ ಪ್ರಾಕ್ಟೀಸ್ ವಿತ್ ಲೈಕ್ 25 minutes ಫಾರ್ 120 mark ಕ್ವಶನ್. ಸೊ 25 minutes ಯಾಕಂದ್ರೆ ಇನ್ನು 10 minutes ನಾವು ಸೇವ್ ಮಾಡ್ಕೊಂಡಿವಿ ಅಂದರೆ ಯಾವ್ದು ನಮಗೆ ಕ್ವಶನ್ ಬರ್ತಿರೋದಿಲ್ಲಲ್ಲ. ಸೊ ಅಲ್ಲಿ ಯು ಕ್ಯಾನ್ ಗಿವ್ ದಿಸ್ ಟೈಮ್.
Okay, so this is one important tip. Second tip is, whenever you are attempting the questions, so try attempting in the order as much as possible. ಸೊ ನಿಮ್ಗೆ ಫಸ್ಟ್ ಬರ್ತಿತ್ತಂದ್ರೆ ಫಸ್ಟ್ ಒನ್ ಆನ್ಸರ್ ಮಾಡಿರಿ, ಸೆಕೆಂಡ್ ಬರ್ತಿತ್ತಂದ್ರೆ ಸೆಕೆಂಡ್ ಮಾಡಿರಿ, ಒಮ್ಮೆ ಫೋರ್ತ್ ಬರ್ತದತ್ ಮಾಡಬೇಡ್ರಿ, ಸೆಕೆಂಡ್ ಬರ್ತಿತ್ತಂದ್ರೆ ಮಾಡಿರಿ, ಥರ್ಡ್ ಈ ಥರ ಆರ್ಡರ್ನಾಗ ಮಾಡ್ಕೊತ ಹೋದ್ರಿ ಅಂದ್ರೆ, ಬಿಕಾಸ್ ಹಿಯರ್ ಯು ಶುಡ್ ನೋ ಒನ್ ಥಿಂಗ್ ದ್ಯಾಟ್ ಇಟ್ ಈಸ್ ನಾಟ್ ಆನ್ OMR ಪೇಪರ್ ವೇರ್ ಆಟೋಮೆಟಿಕ್ ಇವ್ಯಾಲ್ಯೂಯೇಷನ್ ಹ್ಯಾಪನ್ಸ್. OMR ಮಷಿನ್ ಒಳಗೆ ಆಗ್ತೈತಿ. ಇಲ್ಲಿ ದ ಇವ್ಯಾಲ್ಯೂಯೇಟರ್ ಶುಡ್ ಇವ್ಯಾಲ್ಯೂಯೇಟ್. ಸೊ ಲೈಕ್ ಫಾರ್ ಎಕ್ಸಾಂಪಲ್, ಇಫ್ ಐ ಆಮ್ ಅ ಇವ್ಯಾಲ್ಯೂಯೇಟರ್, ಐ ಕ್ಯಾನ್ ನಾಟ್ ಬಿ ದ ಇವ್ಯಾಲ್ಯೂಯೇಟರ್, ಬಟ್ ಐ ಆಮ್ ಜಸ್ಟ್ ಗಿವಿಂಗ್ ಯು ದ ಎಕ್ಸಾಂಪಲ್. ಸೊ ಅಲ್ಲಿ ಅವರು ಮ್ಯಾನ್ಯುವಲಿ ಪೇಪರ್ ನಿಮ್ದು ನೋಡ್ತಾರೋ. ಸೊ ಅವಾಗ ಅವ್ರು ನೋಡ್ಬೇಕಂದ್ರೆ ನಿಮ್ದು ಫಸ್ಟ್ ಹ್ಯಾಂಡ್ ರೈಟಿಂಗ್. ಯಾಕಂದರೆ ಈಗ ನಾನು ವೆನ್ ಐ ವಾಸ್ ಪ್ರೊಫೆಸರ್ ಇನ್ RV ಇಂಜಿನಿಯರಿಂಗ್ ಕಾಲೇಜ್, ಐ ಯೂಸ್ ಟು ಇವ್ಯಾಲ್ಯೂಯೇಟ್ MTech ಹೈವೇ ಇಂಜಿನಿಯರಿಂಗ್ ಕ್ವಶನ್ ಪೇಪರ್ಸ್, VTU ಆನ್ಸರ್ ಶೀಟ್ಸ್. ಸೊ ಅವಾಗೆಲ್ಲ ಸಾಫ್ಟ್ ಕಾಪಿ ಇರ್ತಿತ್ತದು. ಸೊ ನಾವೇನು ಮಾಡ್ತಿದ್ವಿ ಅಂದ್ರೆ, ಈಗ ಯಾವುದೋ ಒಂದು ಕ್ವಶನ್ ಕೇಳಿದ್ರಂದ್ರೆ, ಸೊ ವಿ ವಿಲ್ ಬಿ ನೋಯಿಂಗ್ ಲೈಕ್ ವಾಟ್ ಕೀವರ್ಡ್ಸ್ ವಿ ಎಕ್ಸ್ಪೆಕ್ಟ್ ಫ್ರಮ್ ದ್ಯಾಟ್ ಆನ್ಸರ್ ತಂದು. ಸೊ ಫಸ್ಟ್ ನಾವೇನು ಮಾಡ್ತೀವೋ ಆ ಶೀಟ್ ಒಳಗಿಂದು ಹೌ ಲಾಂಗ್ ದ್ಯಾಟ್ ಪರ್ಟಿಕ್ಯುಲರ್ ಕ್ವಶನ್ ಈಸ್. ಯಾಕಂದರೆ ಡಿಸ್ಕ್ರಿಪ್ಟಿವ್ ಒಳಗೆ ಕ್ವಾಲಿಟಿ ಆಸ್ ವೆಲ್ ಆಸ್ ಕ್ವಾಂಟಿಟಿ ಬೋತ್ ಆರ್ ಇಂಪಾರ್ಟೆಂಟ್, ರಿಮೆಂಬರ್. ಸೊ ನೀವು ಬರೇ ಕ್ವಾಂಟಿಟಿ ಅಂದ್ರೆ ಅನ್ನೆಸೆಸರಿ ಏನಾದ್ರು ಬರ್ಕೊತ ಹೋದ್ರೆ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ. ಕ್ವಾಲಿಟಿ ಆಸ್ ವೆಲ್ ಆಸ್ ಕ್ವಾಂಟಿಟಿ. ಸೊ ಈಗ ನನಗೆ ಆ್ಯಸ್ ಎನ್ ಇವ್ಯಾಲ್ಯೂಯೇಟರ್ ನನ್ನ ಮೈಂಡ್ ಒಳಗೆ ಹೆಂಗಿರುತ್ತೆ ಅಂದ್ರೆ, 10 ಮಾರ್ಕ್ಸ್ ಇದು ಕ್ವಶನ್ ಇತ್ತಂದ್ರೆ ಐ ಎಕ್ಸ್ಪೆಕ್ಟ್ ದಿಸ್ ಮಚ್ ಸಮಥಿಂಗ್ ಕ್ವಾಂಟಿಟಿ. ಓಕೆ, ಹಾಫ್ ಪೇಜ್, 1 ಪೇಜ್ ಇದತ್ತು ನನ್ನ ಮೈಂಡ್ ಒಳಗೆ ಇರ್ತೈತಿ. ಸೊ ಅದನ್ನು ನಾನು ನೋಡ್ತೇನೆ. ಓಕೆ, ಸೊ ಐ ಆಮ್ ಹ್ಯಾಪಿ. ಸೊ ನೀವು ಅಷ್ಟು ಬರ್ದಿರ್ತೀರಿ. ಸೆಕೆಂಡ್ ಥಿಂಗ್ ಈಸ್, ಐ ವಿಲ್ ಫೈಂಡ್ ದ ಕೀವರ್ಡ್ಸ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಆನ್ಸರ್. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟು ರೀಡ್ ವರ್ಡ್ ಟು ವರ್ಡ್. ಸೊ ಆ ಕೀವರ್ಡ್ಸನ್ನು ನಾವು ಐಡೆಂಟಿಫೈ ಮಾಡ್ತೀವಿ. ಕೀವರ್ಡ್ಸನ್ನ ಐಡೆಂಟಿಫೈ ಮಾಡಿದ ಕೂಡಲೇ ನಿಯರ್ ಆ್ಯಂಡ್ ಡಿಯರ್ ಸೆಂಟೆನ್ಸಸ್ ನೋಡ್ತೀವಿ, ನಮಗೆ ಗೊತ್ತಾಗ್ತೈತಿ ಎಸ್ ದ ಸ್ಟೂಡೆಂಟ್ ನೋ ದ ಕನ್ಸೆಪ್ಟ್ ಆ್ಯಂಡ್ ದೆನ್ ವಿ ವಿಲ್ ಗಿವ್ ದ ಮಾರ್ಕ್ಸ್. ಸೊ ಈ ಥರ ಯೂಶ್ವಲ್ ಇವ್ಯಾಲ್ಯೂಯೇಷನ್ ಆಗ್ತೈತೆ. ರ್ಯಾಂಡಮ್ ಆಗಿ ಕಣ್ಮುಚ್ಚಿ ನಿಮ್ದು ಆನ್ಸರ್ ಶೀಟ್ ಇವ್ಯಾಲ್ಯೂಯೇಟ್ ಮಾಡೋದಿಲ್ಲ. ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ಥೇರಿ. ಯಾಕಂದ್ರೆ ಥೇರಿ ರೈಟಿಂಗ್ ಒಳಗೆ ಲೈಕ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಫೇಸ್ ದ ಪ್ರಾಬ್ಲಮ್. ಲೈಕ್ ಒಬ್ಬೊಬ್ಬರು ಲೈಕ್ ಮೋರ್ ಔಟ್ಸ್ಪೋಕನ್ ಇರಲಿಲ್ಲ, ಲೈಕ್ ಭಾಳ ಬರೆಯೋಂಗಿರಲಿಲ್ಲ ಅಂದ್ರೆ ಕಮ್ಮಿ ಬರೆದ್ರೆ ನಿಮಗೆ ಮಾರ್ಕ್ಸ್ ಬರೋದಿಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ನ್ಯೂಮರಿಕಲ್ಸ್ ಅಲ್ಲ, ಸೊ ಆ್ಯಸ್ ಆ್ಯನ್ ಇವ್ಯಾಲ್ಯೂಯೇಟರ್ ವಾಟ್ ವಿ ವಿಲ್ ಚೆಕ್ ಈಸ್ ಲೈಕ್, ಸೊ ಫಸ್ಟ್ ನೀವು ಗಿವನ್ ಬರ್ದಿರೋ ಇಲ್ಲೋ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಗಿವನ್ ಬರೆದ ತಕ್ಷಣ ವಾಟ್ ಈಸ್ ಟು ಬಿ ಫೌಂಡ್ ಔಟ್, ಅದು ಇದೇನೋ ಇಲ್ಲೋ. ಅದು ಮುಗಿದ ತಕ್ಷಣ ವಾಟ್ ಈಸ್ ದ ಫಾರ್ಮುಲಾ ಯು ಆರ್ ಯೂಸಿಂಗ್, ಸೊ ಅದನ್ನು ನೋಡ್ತೀವಿ. ಸೊ ನೀವು ಏನು ಗಿವನ್ ಅದು ಬರೀತಿರ್ತಿರಲ್ಲ, ಯು ಶುಡ್ ರೈಟ್ ವಿತ್ ದ ಯೂನಿಟ್, ರಿಮೆಂಬರ್. ಯಾಕಂದ್ರೆ 10 ಮಾರ್ಕ್ ಕ್ವಶನ್ ಅಂದ್ರೆ ಡೈರೆಕ್ಟ್ ಆನ್ಸರ್ಗಷ್ಟ ಮಾರ್ಕ್ಸ್ ಇರೋದಿಲ್ಲ. ಎವ್ರಿ ಸ್ಟೆಪ್, ಎವ್ರಿ ಯೂನಿಟ್, ಎವ್ರಿ ಕ್ಯಾಲ್ಕುಲೇಷನ್, ಎವ್ರಿ ಫಾರ್ಮುಲಾ ಯು ವಿಲ್ ಬಿ ಗಿವನ್ ದ ಮಾರ್ಕ್ಸ್. ಸೊ ಅದ್ರ ಸಂಬಂಧ ಯು ಶುಡ್ ರೈಟ್ ವಿತ್ ದ ಯೂನಿಟ್. ಅದು ಮುಗಿದ ತಕ್ಷಣ ಫಾರ್ಮುಲಾ ಟು ಬಿ ಯೂಸ್ಡ್ ಅದು ಬರೀತೀರಿ. ಸೊ ಅದು ಫಾರ್ಮುಲಾ ಬರೀತೀರಿ. ನೆಕ್ಸ್ಟ್ ಸ್ಟೆಪ್ ಏನು ಬರೀತೀರಿ, ಆ ಗಿವನ್ ಡೇಟಾ ಒಳಗಿಂತ ಅವ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊತ ಹೋಗ್ತೀರಿ. ಸಬ್ಸ್ಟಿಟ್ಯೂಟ್ ಮಾಡ್ಕೊತ ದೆನ್ ಸ್ಟೆಪ್ ವೈಸ್ ಕ್ಯಾಲ್ಕುಲೇಷನ್ ಮಾಡ್ಕೊತ ಹೋಗ್ರಿ. ಸೊ ದಟ್ ಇವ್ಯಾಲ್ಯೂಯೇಟರ್ ವಿಲ್ ನಾಟ್ ಗೆಟ್ ಕನ್ಫ್ಯೂಸ್ಡ್. ಬಿಕಾಸ್ ಇವ್ಯಾಲ್ಯೂಯೇಟರ್ಗೆ ಏನಾಗಬೇಕಂದ್ರೆ, he or she should feel that yes you know this concept. ದೆನ್ ನಿಮಗೊಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೂ ನಿಮಗೆ ಮಾರ್ಕ್ಸ್ ಬರ್ತೈತಿ. ಆ ಫೀಲ್ ಬರ್ಬೇಕು. ನೀವು ಬರೆದ ತಕ್ಷಣ ಗೊತ್ತಾಗ್ಬಿಡ್ತೈತೆ ನಮಗೆ. ಅದ MCQ ಒಳಗೆ ಗೊತ್ತಾಗೋದಿಲ್ಲ. ನೀವು ಆನ್ಸರ್ ಅಂದ್ರೆ ಸಾಲ್ವ್ ಮಾಡಿ ಆನ್ಸರ್ ಮಾಡ್ಯಾರೋ ಅಥವಾ ಲೈಕ್ ಲಕ್ಲೆ ಆನ್ಸರ್ ಮಾಡ್ಯಾರೋ ಗೆಸ್ಲೆ ಮಾಡ್ಯಾರೋ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಈ ಥರ ಆನ್ಸರ್ ಮಾಡಿಕೊಂಡು ಸ್ಟೆಪ್ ವೈಸ್ ಸಾಲ್ವ್ ಮಾಡಿಕೊಂಡು ಗೆಟ್ ದ ಆನ್ಸರ್. ಸೊ ಆನ್ಸರ್ ಮುಗಿದ ತಕ್ಷಣ ರೈಟ್ ದ ಫೈನಲ್ ಸ್ಟೇಟ್ಮೆಂಟ್. ಸೊ ಫಾರ್ ಎಕ್ಸಾಂಪಲ್ ದ ಸೂಪರ್ ಎಲಿವೇಶನ್ ಈಸ್ ದಿಸ್ ಮಚ್, ಈ ಥರ ಸ್ಟೇಟ್ಮೆಂಟ್ ಫಾರ್ಮ್ದಾಗ ಬರೀಬೇಕು ನೀವು. ದೆನ್ ದ್ಯಾಟ್ ವಿಲ್ ಬಿ ದ ಎಂಡ್ ಆಫ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್. ಸೊ ಅದ 5 ಮಾರ್ಕ್ ಒಳಗೆ ಕೇಳಿದ್ರೆ ಸ್ವಲ್ಪ ಕನ್ಸೈಸ್ ಬರೀಬೇಕು. ಭಾಳ ಅದ್ರೊಳಗೆ ರಿಟರ್ನ್ ವರ್ಡ್ಸ್ ಬರೀದು ನೆಸರಿ ಇಲ್ಲ, ಜಸ್ಟ್ ಕೀಪ್ ಸಾಲ್ವಿಂಗ್. ಅದೇ 10 ಮಾರ್ಕ್ಸ್ ಕೇಳಿದ್ರೆ ಡೀಟೇಲ್ ಆಗಿ ಬರೀಬೇಕು. ಸೊ ಈ ಥರ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟೇ ಗೊತ್ತಾಗ್ತೈತಿ ನಿಮ್ಗೆ, ಇಲ್ಲಾಂದ್ರೆ ಆಗೋದಿಲ್ಲ. ಸೊ ತಿಳಿತಲ್ಲ, ಈ ಥರ ನೀವು ಟೈಮ್ ಡಿವೋಟ್ ಮಾಡ್ಕೊತ ಹೋಗಬೇಕು. ಸೊ ಜಾಸ್ತಿ ಬರೀಬಾರ್ದು, ಯು ವಿಲ್ ನಾಟ್ ಗೆಟ್ ಮೋರ್ ಮಾರ್ಕ್ಸ್. ಕಮ್ಮಿ ಬರೆದ್ರೆ ಯು ವಿಲ್ ಲೂಸ್ ದ ಮಾರ್ಕ್ಸ್. ಆ್ಯಂಡ್ ವೆರೆವರ್ ಇನ್ ದ ನ್ಯೂಮರಿಕಲ್ಸ್ ಡೇಟಾ ಅಸಂಪ್ಷನ್ ವಿಲ್ ಬಿ ದೇರ್. ಸೊ ರೈಟ್ ಇಟ್ ವೆರಿ ಪ್ರಾಪರ್ಲಿ. ಅದಕ್ಕೊಂದು ಬಾಕ್ಸ್ ಹಾಕ್ತಿದ್ರೆ ಹಾಕ್ರಿ, ಅಸ್ಯೂಮ್ ಅಂತಂದು. ಆಮೇಲೆ ಈಗ ನಾವು ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಇರತ್ತೆ, ಒಂದು ಮೇಜರ್ ಫಾರ್ಮುಲಾ. ಆ ಫಾರ್ಮುಲಾ ಒಳಗೆ 2-3 ಅನ್ನೋನ್ ಡೇಟಾಸ್ ಇರ್ತಾವೆ. ಸೊ ಅದ್ರಾಗಿಂದ ಒಂದೊಂದು ಅನ್ನೋನ್ ಡೇಟಾ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಅಗೇನ್ ಸಪ್ರೇಟ್ ಫಾರ್ಮುಲಾ ವಿ ವಿಲ್ ಟೇಕ್. ಸೊ ಅದರದ್ದು ಆನ್ಸರ್ ಬರ್ತೈತಲ್ಲ ಅವಕ್ಕೊಂದು ಸ್ಕ್ವೇರ್ ಮಾರ್ಕ್ ಹಾಕೋತ ಹೋಗ್ರಿ. ದೀಸ್ ವಿಲ್ ನಾಟ್ ಟೇಕ್ ಮಚ್ ಆಫ್ ಯುವರ್ ಟೈಮ್ ಆ್ಯಕ್ಚುಲಿ. ಈಗ ನಾನು ನಿಮ್ಗೆ ಹೇಳಿದಕ್ಕೆ ಏನನ್ಸತಿ, ಇಷ್ಟೆಲ್ಲ ಮಾಡೋಕ್ಕೆ ಟೈಮ್ ಇರೋದಿಲ್ಲ ಅಂತಂದು. ಬಟ್ ಈಗ ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ಕೊತ ಹೋದ್ರೆ ಅಂದ್ರೆ ಇಟ್ ವಿಲ್ ಬಿ ಈಸಿ. ಸೊ ಅದಕ್ಕೊಂದು ಸ್ಕ್ವೇರ್ ಮಾರ್ಕ್ ಹಾಕೋತ ಹೋಗ್ರಿ. ಸೊ ಇವ್ಯಾಲ್ಯೂಯೇಟರ್ ಅವ್ನು ಆನ್ಸರ್ ನೋಡ್ತಾರೆ, ಮ್ಯಾಗಿನ ಸ್ಟೆಪ್ಸ್ ನೋಡ್ತಾರೆ, ಎಸ್. ಸೊ ಅದಕ್ಕೆ 2 ಮಾರ್ಕ್ಸು, ಅದಕ್ಕೆ 2 ಮಾರ್ಕ್ಸು, ಇದಕ್ಕೆ 2 ಮಾರ್ಕ್ಸು, ಫೈನಲ್ ಇದಕ್ಕೆ
3 ಮಾರ್ಕ್ಸು 4 ಮಾರ್ಕ್ಸು ಸ್ಟೆಪ್ಸಿಗೆ 3 ಮಾರ್ಕ್ಸು ಓಕೆ ಟೋಟಲ್ ಈ ಥರ 10 ಮಾರ್ಕ್ಸು 15 ಮಾರ್ಕ್ಸು ಈ ಥರ ಅಂತ ಬರ್ತದೆ ನಿಮಗೆ ಓಕೆನಾ. ಸೊ ದಿಸ್ ಡಿಸ್ಕ್ರಿಪ್ಟಿವ್ ಪೇಪರ್ ಇವ್ಯಾಲ್ಯೂಯೇಷನ್ ಈಸ್ ಟೋಟಲಿ ಡಿಫ್ರೆಂಟ್ ಆ್ಯಂಡ್ ಹ್ಯಾಂಡ್ ರೈಟಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಪೆನ್ಸಿಲಲ್ಲೇ ಬಾಕ್ಸ್ ಹಾಕಿದ್ನಿ, ಡಿಫ್ರೆಂಟ್ ಕಲರ್ ಪೆನ್ಲೇ ಬಾಕ್ಸ್ ಹಾಕಿದ್ನಿ, ಈ ಥರ ಮಾಡಬೇಡ್ರಿ. ಟೂ ಮಚ್ ನೀಟ್ನೆಸ್ ಈಸ್ ನಾಟ್ ರಿಕ್ವೈರ್ಡ್, ಟೂ ಮಚ್ ಶಾಬಿನೆಸ್ ಈಸ್ ನಾಟ್ ಕನ್ಸಿಡರ್ಡ್. ಸೊ ಇನ್ ಬಿಟ್ವೀನ್ ಇರ್ರಿ ನೀವು. ಸೊ ನೀವೇನು ಪೆನ್ ಯೂಸ್ ಮಾಡ್ತಿರ್ತಿರಲ್ಲ ಅದರಲ್ಲೇನೋ ಅಂಡರ್ಲೈನ್ ಮಾಡ್ಕೊತ ಹೋಗ್ರಿ. ಇವನ್ ಫಾರ್ ದ ಥಿಯರಿ ಕ್ವಶನ್ ನೀವು ಆನ್ಸರ್ ಮಾಡ್ತಿರ್ತಾರಲ್ಲ ಏನು ಕೀವರ್ಡ್ಸ್ ಇರ್ತಾವೆ ಸ್ವಲ್ಪ ಅಂಡರ್ಲೈನ್ ಮಾಡ್ಕೊತ ಹೋಗ್ರಿ. ಸೊ ದ್ಯಾಟ್ ಇವ್ಯಾಲ್ಯುಯೇಟರ್ ಆನ್ಸರ್ ಓದಬೇಕಂದ್ರೆ ಸೊ ಸಚ್ ಕೀವರ್ಡ್ಸ್ ವಿಲ್ ಕ್ಯಾಚ್ ದೇರ್ ಐಸ್. ಓಕೆ, ಸೊ ದ್ಯಾಟ್ ಯು ವಿಲ್ ಗೆಟ್ ದ ಮಾರ್ಕ್ಸ್. ಸೊ ಇವೆಲ್ಲ ಲೈಕ್ ವೆರಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇರ್ತಾವೆ. ಸೊ ಫಾಂಟು, ಆಮೇಲೆ ನಿಮ್ಮದು ಕ್ಯಾಪಿಟಲ್ ಲೆಟರ್ಸು ವರ್ಡ್ಸಿಗೆ, ಸೊ ಇವನ್ನೆಲ್ಲ ಸ್ವಲ್ಪ ಪಂಚುಯೇಷನ್ಸು, ಸೊ ಇವನ್ನೆಲ್ಲ ಫಾಲೋ ಮಾಡಿರಿ ನೀಟಾಗಿ. ಸೊ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ ರಿಯಲಿ ವೆಲ್ ಇನ್ ದಿಸ್ ಡಿಸ್ಕ್ರಿಪ್ಟಿವ್ ಎಕ್ಸಾಮ್. ಓಕೆನಾ. ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಡಿಸ್ಕಸ್. ಸೊ ನಿಮಗೆ MCQ ಪ್ಯಾಟರ್ನ್ ಹೆಂಗೆ ಅಟೆಂಪ್ಟ್ ಮಾಡಬೇಕು ಆ್ಯಕ್ಚುಯಲ್ ಎಕ್ಸಾಮ್ಗೆ, ದ್ಯಾಟ್ ಈಸ್ ದ BBMP 31st January ಐತಿ, WRD ಎಂಟೈರ್ ಕರ್ನಾಟಕದ 16th Feb ಐತಿ. ಸೊ ಫ್ಯೂ ಮೋರ್ ಡೇಸ್ ಅಷ್ಟೇ ಐತಿ. ಸೊ ಇವನ್ನೆಲ್ಲ ನಾನು ಏನು ಎಕ್ಸ್ಪ್ಲೇನ್ ಮಾಡೀನಿ, ಆಮೇಲೆ ಏನು ಪ್ರೀವಿಯಸ್ ವೀಡಿಯೋ ಹೇಳಿದ್ನಲ್ಲ ಅದನ್ನು ಇಟ್ಕೊಂಡು ನೀವು ಫಾಲೋ ಮಾಡಿರಿ. ದ್ಯಾಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್ ಆ್ಯಂಡ್ ಸ್ಟಡಿ ಅಲಾಂಗ್ ವಿತ್ ದಿಸ್. ಓಕೆನಾ. ಸೊ ಮೋಸ್ಟ್ ಆಫ್ ಯು ಆಸ್ಕ್ ಅಬೌಟ್ ದ ವೆಬ್ಸೈಟ್ ಡೀಟೇಲ್ಸ್. ಸೊ ಮೇಡಮ್ ಯಾವ್ಯಾವ ಸಬ್ಜೆಕ್ಟ್ಸ್ ಇರ್ತಾವೆ, ಯಾವ್ಯಾವ ಟೆಸ್ಟ್ ಸೀರೀಸ್ ಇರ್ತಾವೆ, ಸೊ ಇದೆಲ್ಲ ನೀವು ಡೀಟೇಲ್ ಆಗಿ ಕೇಳ್ತಿರ್ತೀರಿ. ಆಮೇಲೆ ಕ್ವಶನ್ ಪೇಪರ್ಸ್ ಎಷ್ಟು ಅದಾವೆ ಪ್ರೀವಿಯಸ್ ಇಯರ್ಸ್ದು, ಟೆಸ್ಟ್ ಸೀರೀಸ್ ಒಳಗೆ ಎಷ್ಟು ಕ್ವಶನ್ಸ್ ಅದಾವತ್ತಂದ. ಸೊ ದಿಸ್ ಈಸ್ ಅವರ್ ವೆಬ್ಸೈಟ್. ಸೊ ಜಸ್ಟ್ ಟೈಪ್ ಆಸ್ onstream.sandpoint.co.in ಅಷ್ಟ. ಸೊ onstream.sandpoint.co.in ಅಂತ ನೀವು ಟೈಪ್ ಮಾಡಿದ್ರಂದ್ರೆ ಇವನ್ ನಮ್ದು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಒಳಗೂ ಇರುತ್ತೆ, ಪಿನ್ನಡ್ ಕಾಮೆಂಟ್ ಒಳಗೂ ಇದು ಲಿಂಕ್ ಇರುತ್ತೆ. ಇವನ್ ನಮ್ದು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ರಿ, ಅಲ್ಲಿನೂ ಲಿಂಕ್ ಇರುತ್ತೆ. ಸೊ ಜಸ್ಟ್ onstream.sandpoint.co.in ಅಂತ ನೀವು ಕ್ಲಿಕ್ ಮಾಡಿದ್ರೆ ಯು ವಿಲ್ ಲ್ಯಾಂಡ್ ಆನ್ ದಿಸ್ ಹೋಮ್ ಪೇಜ್. ಸೊ ಇಲ್ಲೇ ನಾವು ಏನೋ ಡಿಸ್ಕೌಂಟ್ ಇರುತ್ತೆ ಅಥವಾ ಎನಿ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಇರುತ್ತಲ್ಲ, ಸೊ ಅದೆಲ್ಲ ಇಲ್ಲಿ ಇನ್ಫಾರ್ಮ್ ಮಾಡಿರ್ತೀವಿ ನಾವು. ಓಕೆ, ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಮೆಸೇಜ್. ಓಕೆ, ಸೊ ಹಿಯರ್ ಇಲ್ಲಿ ನೀವು ಮೆಸೇಜ್ ಅಂತ ಕ್ಲಿಕ್ ಮಾಡಿದ್ರೆ ಅಂದ್ರೆ ಮೆಸೇಜಸ್ ಆನ್ ವಾಟ್ಸ್ಆಪ್ ಅಂದ್ರೆ ಡೈರೆಕ್ಟ್ಲಿ ಯು ವಿಲ್ ಬಿ ರೀಚಿಂಗ್ ಟು ಮೀ. ಸೊ ದಿಸ್ ಇಸ್ ಮೈ ನಂಬರ್ ಹಿಯರ್. ಸೊ 9916085858. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ಟ್ರೇಟ್ ಅವೇ. ಓಕೆ, ಸೊ ದಿಸ್ ಇಸ್ ದ ಹೋಮ್ ಪೇಜ್. ಸೊ ಇಲ್ಲಿ ನೋಡ್ರಿ ನಮ್ದು ಪ್ರೀವಿಯಸ್ ಎಕ್ಸಾಮ್ಸ್ ಸಿಲೆಕ್ಟೆಡ್ ಸ್ಟೂಡೆಂಟ್ಸ್ ರ್ಯಾಂಕ್ಸ್ ನಾನು ಅನೌನ್ಸ್ ಮಾಡೀನಿ ಈ ವಿಡಿಯೋ ಒಳಗೆ. ಯಾಕಂದ್ರೆ ನೀವು ಎನ್ಕ್ವೈರಿ ಕಾಲ್ ಮಾಡ್ತಿರಲ್ಲ ನನಗೆ, ಮೇಡಮ್ ಯಾರ್ಯಾರು ಎಷ್ಟು ಟಾಪ್ ರ್ಯಾಂಕ್ಸ್ ಬಂದಿದ್ದಾರೆ ನಿಮ್ಮ ಇನ್ಸ್ಟಿಟ್ಯೂಟ್ ಒಳಗೆ ಅಂತ ಈ ಥರ ಕೇಳ್ತೇನೆ. ಸೊ ನಾನು ಜನರಲ್ ಆಗಿ ಹೇಳೋದಕ್ಕಿಂತ ಸೊ ಇಲ್ಲಿ ನಾನು ರ್ಯಾಂಕ್ಸ್ ಅನ್ನ ಮೆನ್ಷನ್ ಮಾಡಿರ್ತೀನಿ. ಈ ವಿಡಿಯೋ ನೋಡ್ರಿ ಡೀಟೇಲ್ ಆಗಿ. ಅಂಡ್ ಅಲಾಂಗ್ ವಿತ್ ದಟ್ ಐ ಹ್ಯಾವ್ ಮೆನ್ಷನ್ ಹಿಯರ್ ವೆರಿ ವೆರಿ ಕ್ಲಿಯರ್ಲಿ. ಸೊ ಅವರ್ ಸ್ಟೂಡೆಂಟ್ಸ್ ಫಸ್ಟ್ ರ್ಯಾಂಕ್ ಇನ್ ಟೌನ್ ಪ್ಲಾನಿಂಗ್ ಎಕ್ಸಾಮ್. ಓಕೆ, ಸೊ ಇವೆಲ್ಲ ನಾವು ರೀಸೆಂಟ್ ರಿಸಲ್ಟ್ಸ್, ದಟ್ ಟು ಲೈಕ್ ಟಾಪ್ 10-15 ರಿಸಲ್ಟ್ಸ್ ರ್ಯಾಂಕ್ಸ್ ಅಷ್ಟು ನಾವು ಮೆನ್ಷನ್ ಮಾಡಿರ್ತೀವಿ. ಅದಕ್ಕಿಂತ ಜಾಸ್ತಿ ನಾವು ಮೆನ್ಷನ್ ಮಾಡೋದಿಲ್ಲ ಇದ್ರೊಳಗೆ. ಓಕೆ, ಸೊ ಇಲ್ಲೇ ನೀವು ಕಾಂಟ್ಯಾಕ್ಟ್ ಅಸ್ ಅಂದ್ರೆ ಯು ವಿಲ್ ರೀಚ್ ಅಸ್ ಅಗೇನ್. ಇಲ್ಲೇ ಕೋರ್ಸಸ್ ಆಫರ್ಡ್ ಕ್ಲಿಕ್ ಮಾಡಿದ್ರೆ ಅಂದ್ರೆ ನೀವು ಯು ವಿಲ್ ಬಿ ಲ್ಯಾಂಡಿಂಗ್ ಆನ್ ದ ಕೋರ್ಸಸ್ ಪೇಜ್. ಸೊ ದಿಸ್ ಇಸ್ ಅವರ್ ಕೋರ್ಸಸ್ ಪೇಜ್. ಸೊ ಇಲ್ಲೇ ಡೆಮೋ ಲೆಕ್ಚರ್ಸ್ ಇರುತ್ತೆ. ಸೊ ಯು ಕ್ಯಾನ್ ವಾಚ್ ದ ಡೆಮೋ ಲೆಕ್ಚರ್ಸ್. ಇಲ್ಲೇ ಡಿಫ್ರೆಂಟ್ ಕೋರ್ಸಸ್ ಇರ್ತಾವೆ, WRD, BBMP ಆ್ಯಂಡ್ PWD. ಸೊ 23 ಸಿವಿಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಅದಾವೆ. ಆಮೇಲೆ ವಾಟ್ ಎವರ್ ಫೀಸ್ ಸ್ಟ್ರಕ್ಚರ್ ಈಸ್ ವಿಸಿಬಲ್ ಟು ಯು ನಾವಲ್ಲ. ಸೊ ಇಟ್ ಕ್ಯಾನ್ ವೇರಿ. ಸೊ ಇದು ಫೀಸ್ ಹೆಚ್ಚು ಆಗ್ಬೋದು, ಕಮ್ಮಿನೂ ಆಗ್ಬೋದು. ಆಮೇಲೆ ಇಲ್ಲಿ ಏನು ನಾವು ಡಿಸ್ಕೌಂಟ್ ಅಂತ ಮೆನ್ಷನ್ ಮಾಡಿರ್ತೀವಲ್ಲ, ಸೊ ದೀಸ್ ಫೀಸ್ ಸ್ಟ್ರಕ್ಚರ್ಸ್ ಆರ್ ಎಕ್ಸ್ಕ್ಲೂಡಿಂಗ್ ಡಿಸ್ಕೌಂಟ್. ಸೊ ಇದ್ರ ಮೇಲೆ ನಿಮಗದು ಏನು 10% 20% ನಾವು ಏನು ಬರ್ದಿರ್ತೀವಲ್ಲ, ಸೊ ಆ ಡಿಸ್ಕೌಂಟ್ ಇದು ಅಪ್ಲೈ ಆಗ್ತೈತಿ. ಸೊ ಇದು BBMP WRD ಇದು ಬರೀ ನಿಮಗೆ BBMP ಕೋರ್ಸ್ ಇತ್ತಂದ್ರೆ ವಿತ್ ಟೆಸ್ಟ್ ಸೀರೀಸ್ ಐತಿ. ಇದು ಬರೀ PWD AEE ಸಿಲೆಬಸ್. ಸೊ ಅದ್ರೊಳಗೆ ಏನು ಸಬ್ಜೆಕ್ಟ್ಸ್ ಅದಾವ ಅಷ್ಟೊಂದು ಐತಿ. ಇದ್ರೊಳಗೆ ದಿಸ್ ಇಸ್ ಫಾರ್ BBMP WRD ಆ್ಯಂಡ್ PWD ಆ್ಯಂಡ್ GS ಕೋರ್ಸ್ ಇಸ್ ಫ್ರೀ ಇನ್ ದಿಸ್. ಅಂದ್ರೆ ಏನ ನಮ್ದು 1 year ಟೆಕ್ನಿಕಲ್ ಕೋರ್ಸ್ 23 ಸಿವಿಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಪೇಪರ್ 2 ಕೋರ್ಸ್ ಫೀಸು 25,000 BBMP WRD PWD ಸೇರಿ. ಸೊ ನೀವು ಇದು 1 year ವ್ಯಾಲಿಡಿಟಿ ಕೋರ್ಸ್ ಜಾಯ್ನ್ ಆದ್ರೆ ನಿಮಗೆ GS ಕೋರ್ಸು ಫ್ರೀ ಆಗಿ ಬರುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ಇಟ್ ಇಸ್. ಆಮೇಲೆ ಕಂಪಲ್ಸರಿ ಕನ್ನಡ ಕೋರ್ಸು. ಸೊ ಎಂಟೈರ್ ಸಿಲೆಬಸ್ ಏನೈತೆ ಡಿಸ್ಕ್ರಿಪ್ಟಿವ್ ಪ್ಯಾಟರ್ನ್ ಇರಲಿ, MCQ ಪ್ಯಾಟರ್ನ್ ಇರಲಿ, ಅದನ್ನು ಕವರ್ ಮಾಡಿವು. ಸೊ ದಿಸ್ ಇಸ್ ದ ಜನರಲ್ ಸ್ಟಡೀಸ್ ಸಿಲೆಬಸ್ ಕೋರ್ಸ್. ಸೊ ವಿ ಹ್ಯಾವ್ ಕೆಪ್ಟ್ ವೆರಿ ರೀಸನೇಬಲ್ ಪ್ರೈಸಿಂಗ್. ಯಾಕಂದ್ರೆ ನಮ್ಮ ಕಡೆ ಸ್ಟೂಡೆಂಟ್ಸು ಟೆಕ್ನಿಕಲ್ GS ಎರಡೂ ಜಾಯ್ನ್ ಆಗ್ತಾರೆ. ಸೊ ನಿಮಗೆ ಹೆವಿ ಆಗಬಾರ್ದಂತ ಇದ್ರೊಳಗೆ 10 ಸಬ್ಜೆಕ್ಟ್ಸ್ ಅದಾವೆ. ಇದ್ರದ್ದು ಫೀಸ್ ನಾವು ಕಮ್ಮಿ ಇಟ್ಟಿವು. ಸೊ ಇದು ಗ್ರೂಪ್ C ಎಕ್ಸಾಮ್ಸ್ ಅದು, ಇಂಗ್ಲಿಷ್ ಗ್ರಾಮರ್, ಕನ್ನಡ ಗ್ರಾಮರ್, ಕಂಪ್ಯೂಟರು. ಇದು ಬೇಕಂದ್ರೆ ಬರೀ ಟೆಸ್ಟ್ ಸೀರೀಸು. ಸೊ ನಾವು ಕಮಿಂಗ್ ಟು ದಿಸ್ ಡೆಮೋ ಲೆಕ್ಚರ್ಸ್. ಸೊ ಇಲ್ಲಿ ನೀವು ವ್ಯೂ ಅಂತ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲೇ ಚೆಕ್ ಮಾಡ್ಬೋದು. ಇವನ್ ನಾನು ನೇಮ್ಸು ಮೆನ್ಷನ್ ಮಾಡೀನಿ, ನಾನು ಯಾವ್ದಾವ್ದು ಸಬ್ಜೆಕ್ಟ್ಸ್ ಟೀಚ್ ಮಾಡೀನಿ ಅಂತ. ಇಷ್ಟೆಲ್ಲ ಇನ್ನೂ ಹೆಚ್ಚು ಸಬ್ಜೆಕ್ಟ್ಸ್ ನಾನು ಟೀಚ್ ಮಾಡೀನಿ. ಸೊ ಇಲ್ಲಿ ನೀವು ಪ್ಲಸ್ ಸೈನ್ ಕ್ಲಿಕ್ ಮಾಡಿದ್ರೆ ಅಂದ್ರೆ ನಿಮಗೆ ಅದು ಡೆಮೋ ಲೆಕ್ಚರ್ ಸಿಗುತ್ತೆ. ಸೊ ಒಂದು ಡೆಮೋ ಲೆಕ್ಚರ್ ಇಸ್ ಅವೈಲೇಬಲ್ ಪರ್ ಸಬ್ಜೆಕ್ಟ್. ಸೊ ನಿಮಗೆ ಇದು ಕನ್ವೀನಿಯಂಟ್ ಆಗಲಿಲ್ಲ ಅಂದ್ರೆ ಯು ಕ್ಯಾನ್ ವಾಚ್ ಇನ್ ಅವರ್ ಯೂಟ್ಯೂಬ್ ಚಾನಲ್ ಆಲ್ಸೋ. ಸೊ ಜಸ್ಟ್ ಗೋ ಟು ಪ್ಲೇ ಲಿಸ್ಟ್. ಸೊ ಅದರೊಳಗೆ ನಿಮಗೆ ಏರ್ಪೋರ್ಟ್ ಇಂಜಿನಿಯರಿಂಗ್, ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್, ಜಿಯೋ ಟೆಕ್ನಿಕಲ್, ಹೈವೇ, ಬಿಲ್ಡಿಂಗ್ ಮಟೀರಿಯಲ್ಸ್, ಸೊ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್. ಸೊ ಆ ಥರ ನಿಮಗೆ ಪ್ಲೇ ಲಿಸ್ಟ್ ಅದಾವೆ. ಸೊ ಅಲ್ಲಿ ನಿಮಗೆ ಡೆಮೋ ಲೆಕ್ಚರ್ಸ್ ಅವೈಲೇಬಲ್ ಅದಾವೆ. ನಾವು ಡೆಮೋ ಲೆಕ್ಚರ್ಸ್ ನೋಡಬಹುದು ಅನ್ನೋದು. ಎಸ್, ಯು ಕ್ಯಾನ್ ವಾಚ್ ದ ಡೆಮೋ ಲೆಕ್ಚರ್ಸ್. ಜಸ್ಟ್ ಇಲ್ಲಿ ಕ್ಲಿಕ್ ಮಾಡ್ರಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಇಮೇಲ್ ID ಪಾಸ್ವರ್ಡ್ ಕೇಳತೈತಿ. ಸೊ ಯು ಕ್ಯಾನ್ ನಾಟ್ ಲಾಗಿನ್ ಡೈರೆಕ್ಟ್ಲಿ. ಸೊ ಫಾರ್ ದಿಸ್ ಏನು ಮಾಡಬೇಕು, ಯು ನೀಡ್ ಟು ಡೂ ದ ರಿಜಿಸ್ಟ್ರೇಷನ್. ಸೊ ಇಟ್ ಹಾರ್ಡ್ಲಿ ಟೇಕ್ಸ್ ಲೈಕ್ ಲೆಸ್ ದೆನ್ 1 minute ಆಫ್ ಟೈಮ್. ಸೊ ನಿಮ್ದು ನೇಮು, ಫೋನ್ ನಂಬರು, ಇಮೇಲ್ ID,
all you have to give accurate results, then only you will be able to register here. So ಇದು ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೊಂದು ಇಮೇಲ್ ಬರುತ್ತೆ ವೆರಿಫಿಕೇಶನ್ಗೆ. ಸೊ ಒನ್ಸ್ ಯು ವೆರಿಫೈ ದಟ್ ದೆನ್ ಯು ವಿಲ್ ಬಿ ಏಬಲ್ ಟು ಲಾಗ್ ಇನ್. ಸೊ ಅದೇನು ಇಮೇಲ್ ಇಂದ ರಿಜಿಸ್ಟರ್ ಮಾಡಿರ್ತೀರಿ ಅದು ಮೆನ್ಷನ್ ಮಾಡಬೇಕು. ಸೊ ಇಲ್ಲಿ ಬರೀ ನೇಮ್ ಅಷ್ಟೇ ಮೆನ್ಷನ್ ಮಾಡೋದಲ್ಲ, @gmail.com, ಸೊ @yahoo.com. ಸೊ ನಿಮ್ದು ಏನೈತಲ್ಲ ಅದು ಕಂಪಲ್ಸರಿಲಿ ಕಂಪ್ಲೀಟ್ ಇಮೇಲ್ ID ಆಮೇಲೆ ಪಾಸ್ವರ್ಡ್ ನೀವು ಟೈಪ್ ಮಾಡಿದ್ರೆ ದೆನ್ ಯು ವಿಲ್ ಬಿ ಏಬಲ್ ಟು ಲಾಗ್ ಇನ್ and then you will be able to watch the demo lecture. So this is about the demo lecture package. Now if you want to go through this WRD, BBMP, PWD, ಸೊ ಎಷ್ಟು ಸಬ್ಜೆಕ್ಟ್ಸ್ ಅದಾವ ಅನ್ನೋದು ನಾವು ಮೆನ್ಷನ್ ಮಾಡಿರ್ತೀವೋ. ಸೊ ಇಲ್ಲೇ ನೋಡ್ರಿ, ಸೊ ಇಲ್ಲಿ ಹಿಡಿದ ಸಬ್ಜೆಕ್ಟ್ಸ್ ಸ್ಟಾರ್ಟ್ ಆಗ್ತಾವು. 23 ಸಬ್ಜೆಕ್ಟ್ಸ್ ಆರ್ ದೇರ್ and the lectures are there in every subject. So first to perfect preparation strategy lectures. So you can just see here. So like why solving previous year's question papers is important, how to make perfect notes. So ಇವೆಲ್ಲ ಏನು ನಿಮಗೆ ನೆಸೆಸಿಟಿ ಐತಲ್ಲ ಅದರದಷ್ಟೇ ನಾನು ವಿಡಿಯೋಸ್ ಮಾಡೀನಿ. ಸೊ ನೀವು ಕೋರ್ಸ್ ಜಾಯ್ನ್ ಆದ್ಮೇಲೆ ಕಂಪಲ್ಸರಿಲಿ ಇವೆಲ್ಲ ವಿಡಿಯೋಸ್ ನೋಡಿನ ಯು ಶುಡ್ ಸ್ಟಾರ್ಟ್ ಸ್ಟಡಿ. ಆಮೇಲೆ ಇದು ಮುಗಿದ ತಕ್ಷಣ 12 previous year's question papers they are solved here. You can just see here. So with detailed solution, theory ಇರಲಿ ನ್ಯೂಮರಿಕಲ್ ಇರಲಿ ಕಂಪ್ಲೀಟ್ detailed solutions ಅವೈಲೇಬಲ್ ಅದಾವ ಇದಕ್ಕೆ. ಆಮೇಲೆ 16 question papers are there, they are also previous years. ಓಕೆ, ಸೊ ಇಲ್ಲಿ ನೋಡಿ ಯಾವ್ದಾವ್ದು ಕ್ವಶನ್ ಪೇಪರ್ ಅದಾವ ನಾವು ಈ PWD 2021. ಸೊ ಇಲ್ಲೆಲ್ಲ ನಾವು ಇಯರ್ಸ್ ಎಲ್ಲ ಮೆನ್ಷನ್ ಮಾಡಿದೆವು. ಸೊ ಇವು ಕ್ವಶನ್ ಪೇಪರ್ಸ್ ನಿಮಗೆ ಪ್ರಾಕ್ಟೀಸಿಗೆ ಇರ್ತೈತಿ. ಆಮೇಲೆ ಇಲ್ಲೇ ನಾವು ಅಡಿಷನಲ್ ಮಾಕ್ ಟೆಸ್ಟ್ ಫ್ರೀ ಕೊಟ್ಟೆವು. ದೀಸ್ ಆರ್ ಲೈಕ್ ಫುಲ್ ಲೆಂತ್ ಅಂದ್ರೆ ಮಿಕ್ಸ್ಡ್ ಆಫ್ ಆಲ್ ದ ಸಬ್ಜೆಕ್ಟ್ಸ್. ಸೊ ಎವ್ರಿ ಕ್ವಶನ್ ಪೇಪರ್ದು ಅಥವಾ ಎವ್ರಿ ಕ್ವಶನ್ ನಿಮಗೆ ಸೊಲ್ಯೂಷನ್ಸು ಆಸ್ ವೆಲ್ ಆಸ್ ಥಿಯರಿ ಎಕ್ಸ್ಪ್ಲನೇಷನ್ಸು ಅವೈಲೇಬಲ್ ಇದೆ ರೀ. ಸೊ ಇಷ್ಟಾದ್ಮೇಲೆ ದೆನ್ ದೀಸ್ ಆರ್ ಆಲ್ ದ ಸಬ್ಜೆಕ್ಟ್ಸ್, ಎನ್ವೈರ್ಮೆಂಟ್ ಸ್ಟಡೀಸ್. ಸೊ ದೀಸ್ ಆರ್ ಆಲ್ ದ ಸಬ್ಜೆಕ್ಟ್ಸ್. ಸೊ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಅಂದ್ರೆ ಯು ವಿಲ್ ಬಿ ಏಬಲ್ ಟು ಸಿ ದ ಚಾಪ್ಟರ್ಸ್. ಈ ತರ ನೋಡಿ ಎವ್ರಿ ಸಬ್ಜೆಕ್ಟ್ ಈ ತರ ಯು ವಿಲ್ ಬಿ ಏಬಲ್ ಟು ಸಿ ದ ಚಾಪ್ಟರ್ಸ್. But again, if you click like this, then you will not be able to watch the lectures. So, ಇವೆಲ್ಲ courses ಒಳಗಿಂದು you will be able to watch the lectures only if you join our course. ಇಲ್ಲಾಂದ್ರೆ what you can do, you can just see all the chapters in every subject. So everything, course is completely ready. So ಇಲ್ಲಿ ನೋಡ್ರಿ everything is ready. So ನಾವು previous year's question papers ಎಲ್ಲ explain ಮಾಡಿರ್ತೀವಿ course ಜೊತೆ. So complete ಆಗಿ everything is available. Okay, so ಈ ತರ ಕ್ಲಿಕ್ ಮಾಡ್ಕೊಂತ ಹೋಗ್ರಿ and you can just compare with your syllabus and then decide. CTM, bridge engineering, everything is there. Okay. ಸೊ ಈ ತರ ನೋಡ್ರಿ ಇನ್ ಬಿಟ್ವೀನ್ ನಾವು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಆಮೇಲೆ ಕನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ನಾವು ಕ್ವಶನ್ಸ್ ಈ ತರ ಎಲ್ಲ ಟೀಚ್ ಮಾಡಿರ್ತೀವಿ. ಸೊ ಈ ಕೋರ್ಸ್ ಏನಾಯ್ತಲ್ಲ ನಾನು ನಿಮಗೆ ಆಗಲೇ ಚಾಪ್ಟರ್ಸ್ ತೋರಿಸಿದ್ದೆ. ಸೊ ವಿ ಹ್ಯಾವ್ ನಾಟ್ ರೈಟ್ ಫ್ರಮ್ ದ ಬೇಸಿಕ್ಸ್. ಸೊ ಕಂಪ್ಲೀಟ್ ಥಿಯರಿ, ನ್ಯೂಮರಿಕಲ್ಸ್, ಡೆರಿವೇಷನ್ಸ್, ಡಿಸ್ಕ್ರಿಪ್ಷನ್ಸ್, ಡ್ರಾಯಿಂಗ್ಸ್, ಡಿಸೈನ್ಸ್, ಎವ್ರಿಥಿಂಗ್ ನಾವು ಮಾಡ್ಸಿರ್ತೀವಿ. ಈಗ ನಮ್ಮ ಕಡೆ ಸ್ಟೂಡೆಂಟ್ಸ್ ಕೋರ್ಸ್ ಜಾಯ್ನ್ ಆಗಿರ್ತಾರಲ್ಲ ಏನಂತಾರೆ ಅಂದ್ರೆ ಮೇಡಮ್ ನಾವು ಇನ್ನೊಮ್ಮೆ ಇಂಜಿನಿಯರಿಂಗ್ ಮಾಡಿರ್ತಾರ ಆತ್ ನಮಗ ಅದು ಈ ತರ ಹೇಳ್ತಾರೆ. ಸೊ ಅದಕ್ಕೆ ಅಷ್ಟು ಡೆಪ್ತ್ ಆಗಿ ಟೀಚ್ ಮಾಡಿರ್ತೀವಿ. ಸೊ ಈ ಕೋರ್ಸ್ ನಮ್ದು ಯಾವ ಟೈಪ್ ಇರುತ್ತೆ ಅಂದ್ರೆ WRD, BBMP, PWD, AEE. ಸೊ MCQ ಪ್ಯಾಟರ್ನು, ಡಿಸ್ಕ್ರಿಪ್ಟಿವ್ ಪ್ಯಾಟರ್ನು ಎರಡೂ ಕವರ್ ಆಗ್ತೈತಿ. ಬಟ್ ನಿಮಗೆ ಹೌ ಟು ಸ್ಟಡಿ ಅನ್ನೋದು ಕನ್ಫ್ಯೂಷನ್ ಇತ್ತಂದ್ರೆ ನೀವು ನಾನು ಕಾಂಟ್ಯಾಕ್ಟ್ ಮಾಡಬೇಕು. ಸೊ ನೀವು ಡೈರೆಕ್ಟ್ಲಿ ಇಲ್ಲಿ ಬೈ ಪ್ಯಾಕೇಜ್ ಅಂತ ಕ್ಲಿಕ್ ಮಾಡಿದ್ರ ಸೊ ಇಲ್ಲಿ ನೀವು ಲಾಗಿನ್ ಡೀಟೇಲ್ಸ್ ಹಾಕಬೇಕು. ದೆನ್ ಇಟ್ ವಿಲ್ ಟೇಕ್ ಯು ಟು ದ ಪೇಮೆಂಟ್ ಗೇಟ್ವೇ. ಸೊ ಅಲ್ಲಿ ಪೇಮೆಂಟ್ ಮಾಡಿದ್ಮೇಲೆ ನನಗೊಂದು ವಾಟ್ಸ್ಆಪ್ ಮೆಸೇಜ್ ಹಾಕಬೇಕು, ಮ್ಯಾಮ್ ಐ ಹ್ಯಾವ್ ಜಾಯ್ನ್ ದ ಕೋರ್ಸ್, ಪ್ಲೀಸ್ ಡಿಸ್ಕಸ್ ಪ್ರಿಪರೇಷನ್ ಸ್ಟ್ರಾಟಜಿ ಅಂತ. ದೆನ್ ಐ ವಿಲ್ ಡಿಸ್ಕಸ್ ದ ಪ್ರಿಪರೇಷನ್ ಸ್ಟ್ರಾಟಜಿ. ಸೊ ನಿಮ್ಗೆ ಏನು ಗೋಲ್ ಇರುತ್ತೆ, ನಿಮ್ದು ಏಮ್ ಏನು ಇರುತ್ತೆ, ಯಾವ್ದು ಎಕ್ಸಾಮ್ ಇರುತ್ತೆ, ಎರಡೂ ಇರತ್ತೆ ಅಥವಾ ನಿಮ್ಮ ಡಿಫಿಕಲ್ಟೀಸ್ ಏನದಾವ ನನಗೆ ಶೇರ್ ಮಾಡಿದ್ರೆ ಅದರದ ಪ್ರಕಾರ ನಾನು ನಿಮ್ಮ ಜೊತೆ ಪ್ರಿಪರೇಷನ್ ಸ್ಟ್ರಾಟಜಿ ಡಿಸ್ಕಷನ್ ಮಾಡ್ತೀನಿ. ಸೊ ಸೇಮ್ ಈ BBMP ಕೋರ್ಸ್ ಒಳಗೆ ಬರೀ BBMP ಸಬ್ಜೆಕ್ಟ್ಸ್ ಇರ್ತಾವೆ. ಈ PWD, AEE ಒಳಗೆ ಬರೀ PWD, AEE ಸಬ್ಜೆಕ್ಟ್ಸ್ ಅದಾವೆ. ಇದ್ರೊಳಗೆ ನೋಡ್ರಿ 19 ಸಬ್ಜೆಕ್ಟ್ಸ್ ಅದಾವೆ. ಎನ್ವೈರ್ಮೆಂಟ್ ಸ್ಟಡೀಸು, ಇರಿಗೇಷನ್ ಇಂಥ ಒಂದು 2-3 ಸಬ್ಜೆಕ್ಟ್ಸ್ ಇಲ್ಲ. ಸೊ ಅದರ ಸಂಬಂಧ ನಾವು ಇದ್ರೊಳಗೆ ನಿಮಗೆ ಆ ಸಬ್ಜೆಕ್ಟ್ಸ್ ಕೊಟ್ಟಿಲ್ಲ ಬಿಕಾಸ್ ದೇ ಆರ್ ನಾಟ್ ಇನ್ ದ ಸಿಲೆಬಸ್. ಸೊ ಈ ಕಾಂಬೋ ಕೋರ್ಸ್ ಅಂತ ಹೇಳಿದ್ನಿ. ಈಗ ಇಲ್ಲಿ ನೋಡ್ರಿ ಇದನ್ನ ಕ್ಲಿಕ್ ಮಾಡಲೇ ನಿಮಗೆ GS ಕೋರ್ಸಸ್ ವಿಲ್ ಬಿ ಅವೈಲೇಬಲ್. ಸೊ ಯು ಕ್ಯಾನ್ ಜಸ್ಟ್ ಸಿ ಚಾಪ್ಟರ್ಸ್ ಇನ್ ಎವ್ರಿ ಸಬ್ಜೆಕ್ಟ್ ಆಫ್ GS. ಓಕೆ, ಇದು ಫಿಸಿಕ್ಸು, ಇದು ಹಿಸ್ಟ್ರಿ, ಓಕೆ, ಸೊ ಇದು ಪೊಲಿಟಿ, ಆಮೇಲೆ ಇದು ಎಕನಾಮಿಕ್ಸ್. ಸೊ ಎಲ್ಲ ಸಬ್ಜೆಕ್ಟ್ ಅದು ಎಲ್ಲ ಸಬ್ಜೆಕ್ಟ್ಸ್ ಕ್ಲಿಕ್ ಮಾಡ್ರಿ. ನಿಮ್ಗೆ ಯಾವ್ದಾವ ಚಾಪ್ಟರ್ಸ್ ನಾವು ಕವರ್ ಮಾಡಿವಿ ಇನ್ಸೈಡ್ ದೇರ್ ವಿಲ್ ಬಿ ಲೆಕ್ಚರ್ಸ್. ಸೊ ಇದ್ರೊಳಗೆ 1 ಇರ್ತೈತೆ, 2 ಇರ್ತೈತೆ, ಟೆಕ್ನಿಕಲ್ ಇರಲಿ, ಸಿವಿಲ್, ಜನರಲ್ ಸ್ಟಡೀಸ್ ಇರಲಿ. ಇಟ್ ಡಿಪೆಂಡ್ಸ್ ಆನ್ ಹೌ ಬಿಗ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಇಸ್. ಸೊ ಇಫ್ ದ ಚಾಪ್ಟರ್ ಈಸ್ ವೆರಿ ಬಿಗ್, ಈಗ ಇದ್ರೊಳಗೆ ನೋಡ್ರಿ ಬ್ಯಾಂಕಿಂಗ್ ಇನ್ ಇಂಡಿಯಾ ಆಯ್ತು, ಸೆಕ್ಯೂರಿಟಿ ಮಾರ್ಕೆಟ್ ಆಯ್ತು, ಆಮೇಲೆ ಅಗ್ರಿಕಲ್ಚರ್ ಅಂಡ್ ಫುಡ್ ಮ್ಯಾನೇಜ್ಮೆಂಟ್, ಇನ್ಫ್ಲೇಷನ್. ಸೊ ದೇ ಆರ್ ವೆರಿ ವೆರಿ ಬಿಗ್ ಚಾಪ್ಟರ್. ಸೊ ಇನ್ಸೈಡ್ ನಿಮಗೆ 4-5 ಲೆಕ್ಚರ್ಸ್ ಇರ್ತಾವ. ಅದೇ ಇಂಟ್ರೊಡಕ್ಷನ್ ಓನ್ಲಿ 1 ಲೆಕ್ಚರ್ ಇರ್ತೈತಿ ಈ ತರ. ಸೊ ಇಟ್ ಡಿಪೆಂಡ್ಸ್. ಇವನ್ ನಮ್ಮ ಟೆಕ್ನಿಕಲ್ ಒಳಗೂ ಹಂಗ. ಸೊ ಯಾವ್ದು ಲೆಂದಿ ಇರತ್ತಲ್ಲ ಅದ್ರೊಳಗೆ ನಿಮಗೆ ಹೆಚ್ಚು ಲೆಕ್ಚರ್ಸ್ ಇರ್ತಾವೆ. ಇದು ಕಂಪಲ್ಸರಿ ಕನ್ನಡ ಐತಿ. ಅಗೇನ್ ಕ್ಲಿಕ್ ಮಾಡ್ರಿ ಚಾಪ್ಟರ್ಸ್ ನೋಡ್ರಿ. ಇದು GS ಆಗಲೇ ತೋರಿಸಿದ್ನಿ. ಇದು WRD, JE. ಇದ್ರೊಳಗೆ ನಿಮಗೆ ಜಸ್ಟ್ ವ್ಯೂ ಅಂತ ಕ್ಲಿಕ್ ಮಾಡ್ರಿ. ಯು ಕ್ಯಾನ್ ಸಿ ಎವ್ರಿಥಿಂಗ್. ಇಂಗ್ಲಿಷ್ ಗ್ರಾಮರ್, ಕನ್ನಡ ಗ್ರಾಮರ್, ಕಂಪ್ಯೂಟರ್. ಸೊ ಅದ್ರೊಳಗೆ ಇಂಗ್ಲಿಷ್ ಗ್ರಾಮರ್, ಕಂಪ್ಯೂಟರ್ ನಾನು ಟೀಚ್ ಮಾಡೀನಿ. ದಿಸ್ ಇಸ್ ಅಬೌಟ್ ಟೆಸ್ಟ್ ಸೀರೀಸ್. ಸೊ ಇಲ್ಲಿ ಕ್ಲಿಕ್ ಮಾಡ್ರಿ ನೀವು ಟೆಸ್ಟ್ ಸೀರೀಸ್ ಒಳಗೆ ನೋಡ್ರಿ. ಈಗ ನಿಮಗೆ ಯಾವ ಸಬ್ಜೆಕ್ಟ್ ಬೇಕು ಇಷ್ಟೆಲ್ಲ ಎನ್ವೈರ್ಮೆಂಟ್ ಇಷ್ಟೆಲ್ಲ ಟೆಸ್ಟ್ಸ್ ಅದಾವ. ಸೊ ಯು ವಿಲ್ ಬಿ ಏಬಲ್ ಟು ಗಿವ್ ದ ಟೆಸ್ಟ್ ಓನ್ಲಿ ಒನ್ಸ್ ಯು ಜಾಯಿನ್ ದ ಟೆಸ್ಟ್ ಸೀರೀಸ್. ಸೊ ನೋಡ್ರಿ ಇವೆಲ್ಲ ಟೆಸ್ಟ್ಸ್ ಅದಾವ. ಸೊ ಹೋಪ್ ಯು ಹ್ಯಾವ್ ಕ್ಲಿಯರ್ಲಿ ಅಂಡರ್ಸ್ಟುಡ್ ಹೌ ಅವರ್ ಕೋರ್ಸ್ ಪೋರ್ಟಲ್ ಈಸ್. The interface is very simple and even you can increase the speed of lectures and watch. So 1.5x to 2x speed, even 0.75x speed reduce ಮಾಡಿದ್ರು ನೀವು ನಮ್ದು ಕ್ಲಾಸಸ್ ನೋಡಬಹುದು. ನಿಮಗೆ ಎನಿ ಡೌಟ್ಸ್ ಇತ್ತಂದ್ರೆ ಎನಿ ಟೈಮ್ ಒನ್ಸ್ ಯು ಜಾಯಿನ್ ದ ಕೋರ್ಸ್ ನೀವು ನನಗೆ ಮೆಸೇಜ್ ಮಾಡಬಹುದು. ನಿಮಗೆ ಟೆಕ್ನಿಕಲ್ ಡೌಟ್ಸ್ ಇತ್ತ ನ್ಯೂಮರಿಕಲ್ ಒಳಗದು ಯು ಕ್ಯಾನ್ ಮೆಸೇಜ್ ಮೀ. ಅದನ್ನ ಬಿಟ್ಟು ನಿಮಗೆ ಸ್ಟ್ರಾಟಜಿ ರಿಲೇಟೆಡ್ ಡೌಟ್ಸ್ ಇತ್ತಂದ್ರು ಮ್ಯಾಮ್ ನಾ ಈ ಸಬ್ಜೆಕ್ಟ್ ಬದಲು ಈ ಸಬ್ಜೆಕ್ಟ್ ಓದಬೇಕಂತ ಟೈಮ್ ಮ್ಯಾನೇಜ್ಮೆಂಟ್, ಮೋಟಿವೇಶನ್. ಸೊ ಫಾರ್ ದಟ್ ಐ ಆಮ್ ಅವೈಲೇಬಲ್ ಆಲ್ವೇಸ್. ಸೊ ಯು ಕ್ಯಾನ್ ಮೆಸೇಜ್ ಮೀ ಎನಿ ಟೈಮ್. ದಟ್ ಇಸ್ ನಾಟ್ ಅನ್ ಇಶ್ಯೂ. ಸೊ ಇದು ಕಂಪ್ಲೀಟ್ ಡೀಟೇಲ್ಸ್ ಐತಿ. ಎವ್ರಿ ಡೀಟೇಲ್ ಇಸ್ ಅವೈಲೇಬಲ್. ಸೊ ನೀವು ಕೋರ್ಸ್ ಜಾಯಿನ್ ನನಗೆ ಎನ್ಕ್ವೈರಿ ಕಾಲ್ ಮಾಡಿದಾಗ ಅದನ್ನೇ ಕೇಳ್ತೀರಿ ಮೇಡಮ್
ನೀವು ನಮ್ಮ ವಾಟ್ಸಪ್ದಾಗ ವೀಡಿಯೋಸ್ ಕಳಿಸ್ತಿರೋಣ, ಏನೂ ಇಲ್ಲ. ಸೊ ಜಸ್ಟ್ ನೀವು ಇಲ್ಲಿ ಕೋರ್ಸ್ ಜಾಯ್ನ್ ಆದಮೇಲೆ ಇಲ್ಲಿ ಲಾಗಿನ್ ಆಗೋದು, ಇಮೇಲ್ ID ಪಾಸ್ವರ್ಡ್ನೇ. ಸೊ ನೀವು ಯಾವ್ದು ಪ್ಯಾಕೇಜ್, ಫಾರ್ ಎಕ್ಸಾಂಪಲ್ ಈ ಪ್ಯಾಕೇಜ್ ನೀವು ಜಾಯ್ನ್ ಆದ್ರೆ ಈ ಪ್ಯಾಕೇಜ್ ನಿಮ್ಗೆ ಅನ್ಲಾಕ್ ಆಗ್ತೈತಿ. ಯು ವಿಲ್ ಸ್ಟಾರ್ಟ್ ವಾಚಿಂಗ್ ದ ವಿಡಿಯೋ ಲೆಕ್ಚರ್ಸ್, ದಟ್ಸ್ ಇಟ್. ಸೊ ಇಟ್ ಇಸ್ ವೆರಿ ವೆರಿ ಸಿಂಪಲ್, ನಿಮಗೆ ಏನು ಕಾಂಪ್ಲಿಕೇಟೆಡ್ ಇಲ್ಲ, ಆ್ಯಂಡ್ ಇಂಟರ್ಫೇಸ್ ಇಸ್ ವೆರಿ ಸಿಂಪಲ್ ಹಿಯರ್. ಸೊ ಬಟ್ ಸ್ಟಿಲ್ ಎನಿ ಸಿಂಪಲ್ ನಿಮಗೆ ಡೌಟ್ಸ್ ಇದ್ರೂ ಯು ಕ್ಯಾನ್ ಮೆಸೇಜ್ ಮೀ. ಸೊ ದ್ಯಾಟ್ಸ್ ಆಲ್ ಐ ವಾಂಟೆಡ್ ಟು ಡಿಸ್ಕಸ್ ದೀಸ್ ಇಂಪಾರ್ಟೆಂಟ್ ಟಿಪ್ಸ್. ಯಾಕಂದ್ರೆ ಸ್ಟೂಡೆಂಟ್ಸ್ ಕಾಲ್ ಮಾಡಿ ಕೇಳಕತ್ತಿದ್ರು. ಸೊ ಅದಕ್ಕಿಂತ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ಅಂದ್ರೆ ನಿಮ್ಗೆ ಅದರ್ ಸ್ಟೂಡೆಂಟ್ಸ್ಗೂ ಇದರದೆಲ್ಲ ಬೆನಿಫಿಟ್ ಸಿಗ್ತೈತಿ. ಸೊ ದ್ಯಾಟ್ಸ್ ಆಲ್ ಫಾರ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ. ಅಗೇನ್ ಐ ವಿಶ್ ಯು ಅ ವೆರಿ ವೆರಿ ಹ್ಯಾಪಿ ನ್ಯೂ ಇಯರ್ and see to it that, okay, let's see it's together. So let's see to it that you will get selected in one of these exams in this year 2025. Okay na? So study well, stay motivated, don't get confused, and still if you have any confusion you can WhatsApp me on 9916085858. So this is my number. So any doubt itandre you can message me anytime. I will be happy to answer your question. So all the very best.